ಹಾಯ್ ಎಲ್ರಿಗೂ ನಮಸ್ಕಾರ. ಚಿಂತನ ಪ್ರಭಾ ಚಾನಲ್ನವರು ಏನಾದರೂ ಒಂದು ಹೊಸದನ್ನು ಕೊಡಬೇಕು ಅಂತ ಯಾವುದಕ್ಕೋಸ್ಕರ ಎಲೆಕ್ಷನ್ಗೋಸ್ಕರ ಎಲ್ಲ ಕಡೆ ಓಡಾಡ್ತಾ ಇದ್ದೀವಿ. ಯಾಕೆ ಗೊತ್ತಾ, ನಮ್ಮ ಮತದಾರ ಪ್ರಭುಗಳ ಮನಸ್ಥಿತಿ ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕೆ. ಅದಕ್ಕೆ ರಾಮನಗರ ಆಯಿತು, ಚನ್ನಪಟ್ಟಣ ಆಯಿತು, ಆಮೇಲೆ ಕುಣಿಗಲ್ ಆಯಿತು, ಮತ್ತು ಇನ್ನೊಂದು ಯಾವುದು ಆನೇಕಲ್ ಬ್ಯಾಲೆನ್ಸ್ ಇತ್ತು. ಅದಕ್ಕೆ ಇಲ್ಲಿರ್ತಕ್ಕಂಥ ಮತದಾರರು ಯಾರ್ಯಾರು ಯಾವ್ಯಾವ ಥರ ಮಾತಾಡ್ತಾರೆ, ಅವರ ಒಲವು ಯಾವ ಕಡೆ ಇದೆ, ಅವ್ರ ಪ್ರೀತಿ ಯಾವ ಕಡೆ ಇದೆ, ಬನ್ನಿ ಮಾತಾಡ್ಸೋಣ. ಮತ್ತೆ ಆಗ್ತಡ ಇವಾಗ ಟಾರ್ಗೆಟು ಆನೇಕಲ್ಲು. ಬನ್ನಿ. ಯಜಮಾನ್ರೇ ನಮಸ್ತೆ. ನಮಸ್ತೆ ಸ್ವಾಮಿ. ನಿಮ್ಮ ಹೆಸರು? ರಾಮಯ್ಯ. ನೀವು ಬಿಡಿ, ನೀವು ಯಾಕೆ ಇಟ್ಕೊಂತೀರಿ, ನಾವಿದ್ದೀವಿ. ರಾಮಯ್ಯ. ರಾಮಯ್ಯರೇ, MP ಎಲೆಕ್ಷನ್ ಬರ್ತಾ ಇದೆ, ಅದ್ರ ಬಗ್ಗೆ ಏನು ಅನ್ಸುತ್ತೆ? MP ಎಲೆಕ್ಷನ್ ಬರೋದು ಒಳ್ಳೆಯ ಸ್ವಾಮಿ. ಇವಾಗ ಬದಲಾವಣೆ ಆಗಬೇಕು, ಎಲೆಕ್ಷನ್ ಬದಲಾವಣೆ ಆಗಬೇಕು, ಮೋದಿಯವ್ರಿಗೆ ಕೊಡಬೇಕು, ಎಷ್ಟು ಇನ್ನೇನು ಹೇಳಬೇಕು. ನಿಮ್ಮೂರಿಗೆ ಅಭಿವೃದ್ಧಿ ಕೆಲಸಗಳೆಲ್ಲ ಆಗಿದಾವ? ಸ್ವಲ್ಪ ಸ್ವಲ್ಪ ಆಗಲ್ಲ, ಸ್ವಲ್ಪ ಆಗಿಲ್ಲ. ಒಳ್ಳೆವೆಲ್ಲ ಆಗಿಲ್ಲ, ಕೆಟ್ಟವೆಲ್ಲ ಹಂಗೇವೆ. ನೋಡಿ, ರೋಡ್ಗಳು ಸ್ವಲ್ಪ ಸ್ವಲ್ಪ ಒಂದಷ್ಟು ಮಾಡಿದ್ದಾರೆ, ಅಷ್ಟು ಮಾಡಿಲ್ಲ. ಒಂದು ಸ್ವಲ್ಪ ಕಡೆ ಮಾಡಿದ್ದಾರೆ, ಸ್ವಲ್ಪ ಕಡೆ ಮಾಡಿಲ್ಲ. ರೋಡ್ಗಳೆಲ್ಲ ಹಂಗೆ ಇದೆ. ಈಗ ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಹೆಂಗಿದೆ? ಕುಡಿಯೋ ನೀರಿಗೂ ತೊಂದರೆನೇ. ನೀರಿನ ವ್ಯವಸ್ಥೆ ಕೊಡ್ತೀನಿ ಅಂತ ಹೇಳಿದ್ರು, ಕಾವೇರಿ ತರ್ತೀವಿ ಅಂದರು, ಬರಲೇ ಇಲ್ಲ ಇನ್ನು ನೀರು. ಯಾರೋ ಬೋರ್ಗಳು ಹಾಕ್ಕೊಂಡಿರೋರು ಸ್ವಲ್ಪ ಸ್ವಲ್ಪ ನೀರುಗಳ ವ್ಯವಸ್ಥೆ ಇದೆ, ಇಲ್ಲೇ ಇಲ್ಲ. ಎಲ್ಲ ಬೋರ್ ಇದು ಟ್ಯಾಂಕರ್ಗಳು ಓಡಿಸ್ಕೊಳ್ಳೋದು, ಮನೆಗಳಿಗೆ ಕುಡಿಯೋದು. ಇವಾಗ ಯಂಗ್ಸ್ಟಾರ್ಗಳು, ಯುವಕರು ಎಲ್ಲ ಮತ ಮಾಡ್ತಾ ಇದ್ದಾರಲ್ಲ, ಮತ ಹಾಕ್ತಾ ಇದ್ದಾರೆ, ಅವರಿಗೆ ನೀವು ಪ್ರೀತಿಯಿಂದ ಹೇಳೋದಾದ್ರೆ ಏನು ಹೇಳ್ತೀರಾ? ಏನು ಹೇಳ್ತೀವಿ, ನೋಡಿ ಹಾಕ್ರಿ ಓಟು, ಜನ ನೋಡಿ ಹಾಕ್ರಿ ಅಂತ ಹೇಳ್ತಾ ಇದ್ದೀವಿ. ಅವ್ರಿವ್ರು ಹೇಳಿದ ಮಾತಿಗೆ ಬೆರಗಾಗಬೇಡ್ರಿ, ಜನ ನೋಡಿ ಮತ ಕೊಡ್ರಿ ಅಂತ ಹೇಳ್ತಾ ಇದ್ದೀವಿ. ಅಷ್ಟೇ ನಾವು ಹೇಳ್ತಾ ಇರೋದು. ಸರಿ ಯಜಮಾನ್ರೆ, ಸರಿ. ಹೆಸರು? ಅಣ್ಣ, ನಮ್ಮದು ಪ್ರಕಾಶ್ ರಾವ್ ಅಂತ. ಈಗ MP ಎಲೆಕ್ಷನ್ ಬರ್ತಾ ಇದೆ. ನಮ್ಮ ಅಭಿಪ್ರಾಯ, ಇಲ್ಲಿ ಆನೇಕಲ್ಲಲ್ಲಿ ಏನಾಗಿದೆ ಅಂದ್ರೆ, ನಮ್ಮ ಏರಿಯಾನೊಳಗೆ ತಿಕಾ ತೊಳಿಯೋಕ್ಕೂ ನೀರಿಲ್ಲ. ಅಯ್ಯೋ ದೇವ್ರೆ, ಕೇಳೋರು ದಿಕ್ಕಿಲ್ಲ. ಈ ವಾರ್ಡ್ನವನು ಯಾವನು ದಿಕ್ಕೇ ಇಲ್ಲ ಇಲ್ಲಿ. ಯಾವನೋ ಆ ಟೈಮ್ನಲ್ಲಿ ಮಾಡ್ತಾನೆ, ಯಾವನೋ ತಿನ್ಕೊಂಡು ಹೋಗ್ತಾನೆ ಹೊರ್ತು, ನಾವು ಟ್ಯಾಂಕರ್ಗೆ 350 ರೂಪಾಯಿ 400 ರೂಪಾಯಿ ಕೊಟ್ಟು ಓಡಿಸ್ಕೊಂಡ್ರೆ ಐತೆ, ಇಲ್ದಿದ್ರೆ ಇಲ್ಲ. ಆ ಪರಿಸ್ಥಿತಿ ಇಲ್ಲ ಐತೆ. ಕೇಳೋನಿಲ್ಲ, ದಿಕ್ಕಿಲ್ಲ, ಯಾವನು ಇಲ್ಲ, ಯಾವನು ಬರೋದು ಇಲ್ಲ ನಮ್ಮ ವಾರ್ಡ್ಗೆ. ಈ ಥರ ಇದೆ ಸ್ವಾಮಿ. ಈಗ ಹಂಗಾರೆ ನೀವು MP ಚುನಾವಣೆಗೆ ಯಾರ್ಯಾರು ನಿಂತಿದ್ದಾರೆ ಅಂತ ಗೊತ್ತಾ? ಯಾರು ಎಲ್ಲ ನಿಂತವ್ರೆ, ಎಲ್ಲ ಗೊತ್ತಿದೆ. ಆದ್ರೆ ಅವ್ರವ್ರು ಬದುಕೋದು ಅವ್ರು ನೋಡ್ತಾರೆ ಹೊರ್ತು ನಮ್ಮ ಕಷ್ಟ ಸುಖ ಯಾರು ಕೇಳಲ್ಲ ಬಿಡಿ ಸ್ವಾಮಿ. ಅವ್ರು ಏನಿದ್ರು ಇವಾಗ ಆ ಕಷ್ಟ ಸುಖ ಕೇಳಕ್ಕೆ ಅಂತಾನೆ ಚಿಂತನ ಪ್ರಭಾ ಚಾನಲ್ ಬಂದಿದೆ. ನಿಮಗೆ ಏನ್ ಕಷ್ಟಗಳಿದಾವೆ ಅವನ್ನ ಹೇಳಿ. ಬರ್ಲಿ, ಸಂತೋಷ. ನಮ್ಗೆ ಪ್ರಜೆಗಳಿಗೆ ಎಲ್ಲಾರ್ಗೂ ಆಗಿದ್ದು ನಮಗೂ ಆಗ್ಲಿ, ಅಷ್ಟೇ. ನಂದು ಒಬ್ಬಂದೇ ಆಗ್ಲಿ ಅಂತಲ್ಲ, ಅಂದ್ರೆ ನಮ್ಮ ಜನಗ ಎಲ್ಲರೂ ಅನುಕೂಲ ಆಗೋಂಗೆ ಮಾಡಿದ್ರೆ, ಏನೋ ಒಂದು ಒಳ್ಳೆ ರೀತಿಯಲ್ಲಿ ಮಾಡಿದ್ರೆ ನಾವು ಮುಂದುವರಿಯೋದಕ್ಕೂ, ಬಡವ್ರ ಬಗ್ಗೆ ಬದುಕೋದಕ್ಕೂ ಒಂದು ದಾರಿ ಆಗುತ್ತೆ.
ಈಗ ಹೊಸದಾಗಿ ಓಟ್ ಹಾಕೋರಿಗೆ ಏನು ಹೇಳ್ತೀರಣ್ಣ? ಏನು ಹೇಳ್ತೀರ ನೋಡಪ್ಪ, ಯೋಚನೆ ಮಾಡಿ ಹಾಕ್ರಿ ಅಷ್ಟೇ. ನೀವು ಇದಕ್ಕೆ ಹಾಕ್ರಿ ಅದಕ್ಕೆ ಹಾಕ್ರಿ ಅನ್ನೋದಲ್ಲ, ನೀವು ಯೋಚನೆ ಮಾಡಿ ಹಾಕ್ರಿ. ಹೌದು, ನಿಮ್ಮ ಥ್ಯಾಂಕ್ ಯು ಅಣ್ಣ. ನೋಡ್ಕೊಂಡು ಆಯ್ತು. ಅಣ್ಣ ನಿಮ್ಮ ಹೆಸರು? ಲಕ್ಷ್ಮಣ್ ನಾಯಕ್ ಅಂತ. ಅಣ್ಣ ಹೇಳಿ, MP ಎಲೆಕ್ಷನ್ ಬರ್ತಾ ಇದೆ, ಅದು ಯಾರ್ಯಾರು ನಿಂತಿದ್ದಾರೆ ಗೊತ್ತಾ? ಯಾರಣ್ಣ? ಸೂರ್ಯ ಹಾಕ್ತೀವಿ ಸರ್. DK ಸುರೇಶ್ ಸರ್. ಸುರೇಶ್ ಅವ್ರಿಗೆ ಬಹಳ ಒಳ್ಳೇದಣ್ಣ. ಎಲ್ಲ ಅಭಿವೃದ್ಧಿ ಕೆಲಸಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಸರ್. ಚೆನ್ನಾಗಿ ಮಾಡಿದ್ದಾರೆ. ಹೌದು ಸರ್. ಸೂಪರು. ಇವಾಗ ಹೊಸ ಮತದಾರರಿಗೆ ಹೊಸದಾಗಿ ಓಟ್ ಹಾಕೋಂಥವ್ರಿಗೆ ಏನು ಹೇಳ್ತೀರಣ್ಣ? ಎಲ್ಲರೂ ಸೂರಿಗೆ ಹಾಕ್ಬೇಕು. ಒಳ್ಳೆ ಕೆಲಸ ಮಾಡ್ತಾರೆ. ಒಳ್ಳೆ ಕೆರೆ ತುಂಬಿಸೋದು ಅದು ಇದು ಒಳ್ಳೆ ಕೆಲಸ, ರೋಡ್ ಎಲ್ಲ ರಸ್ತೆ ಎಲ್ಲ ಮಾಡಿದ್ದಾರೆ. ಎಲ್ಲ ಅವ್ರಿಗೆ ಹಾಕಿ ಬೆಂಬಲ ಕೊಡ್ಬೇಕಂತ ಹೇಳ್ತೀನಿ ಸರ್. ಅಣ್ಣ ನಿಮ್ಮ ಹೆಸರು? ಎಲ್ಲಪ್ಪಣ್ಣ ಹೇಳಿ, ಈಗ MP ಚುನಾವಣೆ ಬರ್ತಾ ಇದೆ, ಯಾರ್ಯಾರು ನಿಂತಿದ್ದಾರೆ ಅಂತ ಗೊತ್ತಾ ಅಣ್ಣ? ಗೊತ್ತು. ಯಾರಣ್ಣ? ಮಂಜುನಾಥ್, ಡಾಕ್ಟರ್ ಮಂಜುನಾಥ್ BJPಯಲ್ಲಿ, ಕಾಂಗ್ರೆಸ್ಸಲ್ಲಿ DK ಸುರೇಶ್. ಹೇಳಿ ಅಣ್ಣ, ಈಗ ನಿಮ್ಮ ಅನಿಸಿಕೆ ಏನಣ್ಣ ಈ MP ಎಲೆಕ್ಷನ್ ಬಗ್ಗೆ? ನಮಗೆ ನಾವು ಕಾಂಗ್ರೆಸ್ನವರೇ, DK ಸುರೇಶ್ಗೆ ಹಾಕೋದು. ಹೌದಾ? ಎಲ್ಲ ಅಭಿವೃದ್ಧಿ ಕೆಲಸಗಳೆಲ್ಲ ಚೆನ್ನಾಗಿ ಆಗಿದಾವ? ಮಾಡಿದಾರಾ? ಈಗ ಹೊಸದಾಗಿ ಓಟ್ ಹಾಕೋಂಥ ಮತದಾರರಿಗೆ ನೀವೇನು ಹೇಳಕ್ ಇಷ್ಟಪಡ್ತೀರಣ್ಣ? ಅದು ಹೇಳ್ಬೇಕು, ಒಳ್ಳೆ ಯಾರು ಅಭಿವೃದ್ಧಿ ಮಾಡ್ತಾರೆ, ಮೂಲಭೂತಗಳು ಯಾರು ಚೆನ್ನಾಗಿ ಮಾಡ್ತಾರೆ ಅವ್ರಿಗೆ ಹಾಕ್ರಿ ಅಂತ ಹೇಳ್ತೀವಿ. ಮತ್ತೆ ಆಮಿಷಗಳಿಗೆ ಒಳಗಾಗಬೇಡಿ. ಹೌದು, ಅದು ಆಗೋದೇ ಇಲ್ಲ. ಯಾಕಂದರೆ ನುಡಿದಂತೆ ನಡೆದಂತೆ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ನಿಮಗೆ 15 ಲಕ್ಷ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಯಾಮರ್ಸಿ ನಮ್ಮ ಕಾಂಗ್ರೆಸ್ ಅವ್ರಿಗೆ ಮಾಡಿಲ್ಲ. ಅದಾದಮೇಲೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅದು ಮಾಡಿಲ್ಲ. ಯಾವುದು ಮಾಡಿಲ್ಲ ಅವರು. ನಮ್ಮ ಕಾಂಗ್ರೆಸ್ ಅವರು ನುಡಿದಂತೆ ಹೇಳ್ದಂತೆ ನಡ್ಕೊತವ್ರೆ, ಮಾಡ್ತವ್ರೆ. ಫ್ರೀಯಾಗಿ ಹೆಣ್ಮಕ್ಳು ಇವಾಗ ಲಾಸ್ಟ್ ಟೈಮ್ ವಿಧಾನಸೌಧ ಎಲೆಕ್ಷನ್ನಲ್ಲಿ ನಡೆದಾಗ ಅವ್ರು ಏನು ಹೇಳಿದ್ರು, 5 ಭರವಸೆಗಳನ್ನ ಈಡೇರಿಸ್ತಾ ಇದ್ದಾರೆ. ಮಹಿಳೆಯರು, ಮುದುಕಿಯರು, ಎಲ್ಲ ಜನ ಅವರು ಎಷ್ಟೆಷ್ಟು ಜನ ದೇವಸ್ಥಾನಗಳಿಗೆ ಹೋಗ್ತಾರೆ, ಇವಾಗ ಫ್ರೀಯಾಗಿ ಹೋಗ್ತಾವ್ರೆ. ಪ್ರತಿಯೊಂದು ಹೆಣ್ಮಕ್ಳಿಗೂ 2-2 ಸಾವಿರ ಬರ್ತೈತೆ. ಅಕ್ಕಿ ದುಡ್ಡು ಬರ್ತಾಯಿದೆ. ಮತ್ತು ಎಲ್ಲ ಬರ್ತಾಯಿದೆ, ಏನು ತೊಂದರೆನಿಲ್ಲ ನಮಗೆ. ನಮ್ಮ ಆನೇಕಲ್ ಕ್ಷೇತ್ರದಲ್ಲಿ DK ಸುರೇಶ್ ಅಣ್ಣವ್ರು ಬಂದ್ಬಿಟ್ಟು ಒಳ್ಳೆ ಕೆಲಸಗಳು ಮಾಡವ್ರೆ. ಅವರಾಗಿರ್ಬೋದು, ರಾಮಲಿಂಗರೆಡ್ಡಿ ಸಾಹೇಬ್ರಾಗಿರ್ಬೋದು, ನಮ್ಮ ಆನೇಕಲ್ ತಾಲೂಕು MLA ಶಿವಣ್ಣ ಆಗಿರ್ಬೋದು, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಾಗಿರ್ಬೋದು, DCM ಸಾಹೇಬ್ರು ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತವ್ರೆ. ನಮಗೇನು ತೊಂದರೆ ಇಲ್ಲ. ನಮ್ಮ ಆನೇಕಲ್ ರೋಡು 2013 ಹಿಂದೆ ಹೆಂಗಿತ್ತು, ಇವಾಗ ಹೆಂಗಿದೆ, ಎಲ್ಲ ಜನಗಳ ಕಣ್ಮುಂದೆನೇ ಇದೆ. ಅವರೇ ತಿಳ್ಕೊಂಡು ಮಾಡ್ಬೇಕು, ಯಾರು ಮಾಡ್ಬೇಕಂತ ಹೇಳ್ಬಿಟ್ಟು. ಅಣ್ಣ ನಮಸ್ತೆ. ಅಣ್ಣ ನಮಸ್ಕಾರ ಅಣ್ಣ. ಅಣ್ಣ ನಿಮ್ಮ ಹೆಸರು? ನಾಗಮೂರ್ತಿ ಅಂತ. ನಾಗಮೂರ್ತಿ ಅಣ್ಣ ಹೇಳಿ, ಇವಾಗ MP ಚುನಾವಣೆ ಬರ್ತಾ ಇದೆ, ಬಹಳ ಜಿದ್ದಿನ ಕಣ ಆಗ್ಬಿಟ್ಟಿದೆ. ಹೌದು ಸರ್ ಅಲ್ವಾ? ಇಲ್ಲಿ ಮಂಜುನಾಥ್ ಅವರು ಮತ್ತೆ ನಮ್ಮ DK ಸುರೇಶ್ ಮಧ್ಯ ಇದು ಹೇಳಿ ಅಣ್ಣ, MP ಚುನಾವಣೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಣ್ಣ? ನಮ್ಮ ಅಭಿಪ್ರಾಯ ಬಂದು ಮತ್ತೆ DK ಸುರೇಶ್ ಅವ್ರು ಬಂದರೆ ಒಳ್ಳೇದು ಅಂತ ಅನಿಸುತ್ತೆ ನಮಗೆ. ಯಾಕಂದರೆ ಒಳ್ಳೆ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ. ನಮ್ಮ ಕಡೆ ಎಲ್ಲ ಓಡಾಡಿ ಜನರ ಕಷ್ಟ ಜನಸ್ಪಂದನ ಕಾರ್ಯಕ್ರಮ ಅಂತ ಮಾಡ್ತಾ ಇದ್ದಾರೆ. ಅದರಿಂದ ನಮಗೊಂದು ಖುಷಿಯಾಗಿದೆ. ಏನೇ ಒಂದು ತೊಂದರೆ ಇದ್ರೂ ಬಂದು ನಮ್ಮ ಹತ್ರ ನಿಂತ್ಕೊಂಡು ಏನು ಅಂತ ವಿಚಾರಿಸ್ತಾರೆ. ಅದರಿಂದ ನಮ್ಗೆ ಮತ್ತೆ ಅವ್ರು ಬೇಕು ಅಂತ ನಮ್ಮ ಅನಿಸಿಕೆ. ಈಗ ಹೊಸದಾಗಿ ಓಟ್ ಹಾಕ್ತಕ್ಕಂಥ ಮತದಾರರಿಗೆ ಏನು ಹೇಳ್ತೀರಣ್ಣ? ನೀವು ನೋಡಿ ಯೋಚನೆ ಮಾಡಿ ಯಾರು ಬೇಕು ಅಂತ ನಿರ್ಧಾರ ಮಾಡಿ ನೀವೇ ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಅಷ್ಟೇ. ಸರಿ ಅಣ್ಣ, ನೀರಿಂದು ಏನು ತೊಂದರೆ ಆಗಿಲ್ಲ, ಏನೂ ಇಲ್ಲ? ಇದು ಸ್ವಲ್ಪ ತೊಂದರೆ ಇದೆ, ಮತ್ತೇನು ರೆಡಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ನೋಡ್ಕೊಂಡು ಮಾಡ್ತೀನಿ ಅಂತ ಹೇಳಿದ್ದಾರೆ. ಕಾದು ನೋಡ್ಬೇಕು ಸರ್. ಅಣ್ಣ ನಮಸ್ತೆ. ಸರ್ ನಮಸ್ತೆ ಸರ್. ನಿಮ್ಮ ಹೆಸರಣ್ಣ? ಚಂದ್ರು ಸರ್. ಚಂದ್ರಣ್ಣ ಹೇಳಿ, ಇವಾಗ MP ಚುನಾವಣೆ ಬರ್ತಾ ಇದೆ, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು? ಸರ್ DK ಶಿವಕುಮಾರ್ ಸರ್ ಕೆಲಸ ಚೆನ್ನಾಗಿ ಮಾಡಿದ್ದಾರೆ, ಪರವಾಗಿಲ್ಲ, ನಮಗೇನು ಒಪ್ಪಿಗೆ ಇದೆ. ಇವಾಗ ಅವರೇ ನೆಕ್ಸ್ಟು ನಮ್ಮ ಇದೆಲ್ಲ ಇದಕ್ಕೆ ಎಲ್ಲ ನಮಗೆ ಸಪೋರ್ಟ್ ಇದೆ ಸರ್, ಪರವಾಗಿಲ್ಲ. ಇವಾಗ ಏನೇ ನೀರು ಪ್ರಾಬ್ಲಮ್ ಬಂದ್ರೂ ಎಲ್ಲ ಬಂದು ಇದು ಮಾಡ್ತಾರೆ, ಏನು ತೊಂದರೆ ಇಲ್ಲ ಸರ್. ಈಗ MP ಚುನಾವಣೆ ಯಾರು ನಿಂತಿದ್ದಾರೆ ಅಂತ ಗೊತ್ತಾಣ? ಸರ್ ಅದೇ ಮಂಜುನಾಥ್ ಡಾಕ್ಟ್ರು ನಿಂತಿದ್ದಾರೆ, ಸುರೇಶ್ ಸರ್ ನಿಂತಿದ್ದಾರೆ. ಅವರಿಬ್ಬರು ಗೊತ್ತು ಸರ್. ಅದು BJP ಕಾಂಗ್ರೆಸ್ದು ಎಲ್ಲ ಅಭಿವೃದ್ಧಿ ಕೆಲಸಗಳೆಲ್ಲ ಆಗಿದ್ದಾವೆ. ಮಾಡಿದ್ದಾರೆ ಸರ್, ಮಾಡಿದ್ದಾರೆ. ಈಗ ಓಟ್ ಹಾಕುವಂಥ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಣ್ಣ? ವ್ಯಕ್ತಿ ನೋಡಿ ಮಾಡಲಿ ಸರ್, ಪಕ್ಷ ದೊಡ್ಡದಲ್ಲ. ಯಾವ ವ್ಯಕ್ತಿ ಹೇಳೋರು ಅವ್ರಿಗೆ ಓಟ್ ಹಾಕ್ಲಿ ಸರ್, ಅಷ್ಟೇ ನಾವು ಹೇಳೋದು. ನಮ್ಮ ಕೌನ್ಸಿಲರಿಂದ ಹೇಳಿದ್ರೆ ನಾವು ಹೇಳೋದು ಅಷ್ಟೇ. ವ್ಯಕ್ತಿ ಒಳ್ಳೆಯವರಾ ನೋಡಿ ಹಾಕಿ, ಪಕ್ಷ ಸೆಕೆಂಡ್ರಿ ಅಷ್ಟೇ ಸರ್ ನಾವು ಹೇಳೋದು.
ಅಣ್ಣ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಸಲೀಂ ಅಂತ. ಸಲೀಮಣ್ಣ ಹೇಳಿ, ಇವಾಗ MP ಚುನಾವಣೆ ಬರ್ತಾ ಇದೆ. ಹಾಂ ಸರ್. ಇದ್ರ ಬಗ್ಗೆ ಏನು ಅನಿಸ್ತಾ ಇದೆ? ಯಾರ್ಯಾರು ನಿಂತಿದ್ದಾರೆ ಅಂತ ಗೊತ್ತಾ? ಗೊತ್ತು ಸರ್. ಯಾರು? DK ಸುರೇಶ್ ಅವರು ಡಾಕ್ಟರ್ ಮಂಜುನಾಥ್ ಅಂತ ಇದ್ರು. ಹಾಂ ಹೇಳಿ, ನಿಮ್ಮ ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯ ಮಾಮೂಲಿ ಸರ್, DK ಸುರೇಶ್ ನಮಗೆಲ್ಲ ಕಷ್ಟ ಸುಖದಲ್ಲಿ ಎಲ್ಲ ಹಳ್ಳಿಗೆ ಬರ್ತಾರೆ, ಕಷ್ಟ ಸುಖ ವಿಚಾರಿಸ್ತಾರೆ, ಹಳ್ಳಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಇದು ರಸ್ತೆಗಳೆಲ್ಲ ಚೆನ್ನಾಗಿ ಇದು ಮಾಡಿದ್ದಾರೆ. ಎಲ್ಲ ಇಲ್ಲದ್ರೂ ಜನಗಳಿಗೆ ಒಳ್ಳೆ ಸೌಕರ್ಯ, ಕೈಗೆ ಎಟ್ಕುವಂಥ ವ್ಯಕ್ತಿ ಅಂದರೆ DK ಸುರೇಶ್ ಅಷ್ಟೇ ಸರ್. ಇನ್ನು ನಾವು ಬೇರೆಯವ್ರನ್ನ ಹುಡ್ಕೊಡೋಕ್ಕಾಗಲ್ಲ. ಏನೋ ಸಣ್ಣ ಪಣ್ಣ ಫಂಕ್ಷನ್ ಇನ್ವೈಟ್ ಮಾಡಿದ್ರು ಅವ್ರು ಬರ್ತಾರೆ, ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ, ಎಲ್ಲರಿಗೂ ಎನ್ಕರೇಜ್ ಮಾಡ್ತಾರೆ. ಚೆನ್ನಾಗಿ ಇದು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಆನೇಕಲ್ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದೆ ಸರ್. ಇಲ್ಲಿ ಇದ್ದಿದ್ದು ಸಿಂಗಲ್ ರೋಡ್ ಸರ್. ಈಗ ಅವ್ರು ಬಂದಮೇಲೆ ಎಲ್ಲ ಡಬಲ್ ರೋಡ್ ಎಲ್ಲ ಮಾಡಿದ್ದಾರೆ. ಇಲ್ಲಿ ಮುಂದೆ ಆಗ್ತಾ ಇದೆ. ಅಲ್ಲಿವರೆಗೂ ಆಗಿದ್ದಾರೆ, ಎಲ್ಲ ಡಬಲ್ ರೋಡ್ ಮಾಡಿದ್ದಾರೆ. ಎಲ್ಲ ಬೆಂಗಳೂರು ಹೋಗ್ಬೇಕಾದ್ರೆ 1 ಅವರ್ 2 ಅವರ್ ಬೇಕಾಗಿತ್ತು. ಈಗ 45 ಮಿನಿಟ್ಸಲ್ಲಿ ಬೆಂಗಳೂರಿಗೆ ಹೋಗ್ಬೋದು ನಾವು. ಆ ಥರ ರೋಡುಗಳೆಲ್ಲ ಸೌಕರ್ಯ ಚೆನ್ನಾಗಿದೆ. ನೀರಿನ ವ್ಯವಸ್ಥೆ ಮಾಡಿದ್ದಾರೆ, ಕೆರೆಗೆಲ್ಲ ನೀರು ಇದು ಮಾಡಿದ್ದಾರೆ. ಎಲ್ಲ ಥರದ ಸೌಕರ್ಯಗಳು ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ ಸರ್. ಈ ಹೊಸದಾಗಿ ಓಟ್ ಹಾಕುವಂತ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದೇ ನಾವು ಹೇಳೋದೇನೆಂದರೆ, ವ್ಯಕ್ತಿ ನೋಡಿ ಮತದಾನ ಮಾಡಿ. ಪಕ್ಷ ಎಲ್ಲೋ ಇರುತ್ತೆ, ಅವರೆಲ್ಲೋ ಇರ್ತಾರೆ. ನಾವು ಪಕ್ಷ ಕಟ್ಕೊಂಡು ಹೋದ್ರೆ ಆಗಲ್ಲ. ವ್ಯಕ್ತಿ ಯಾವ ಥರ ನಮಗೆ ಕಷ್ಟ ಸುಖದಲ್ಲಿ ಏನೋ ಸಪೋರ್ಟ್ ಮಾಡ್ತಾರೋ ಅಂಥ ವ್ಯಕ್ತಿ ನೋಡ್ಬಿಟ್ಟು ನಾವು ಮತದಾನ ಮಾಡಬೇಕು. ಕಡೆ ಬಂದಾಗ ಪಾಪ ಅಲ್ಲೂ ಕೂಡ ತುಂಬ ಜನ ಹೇಳಿದ್ರು ಕುಡಿಯೋಕ್ಕೆ ನೀರಿಲ್ಲ, ಅದು ಇದು ಅಂತ. ಇಲ್ಲೂ ಕೂಡ ಸ್ನೇಹಿತರೆಲ್ಲ ನಿಂತಿದ್ದಾರೆ, ಬನ್ನಿ ಮಾತಾಡ್ಸೋಣ. ಅಣ್ಣ ನಮಸ್ತೆ. ನಮಸ್ತೆ ಅಣ್ಣ, ನಿಮ್ಮ ಹೆಸರು? ಮಂಜುನಾಥ್ ಅಂತ. ಮಂಜಣ್ಣ ಹೇಳಿ, ಇವಾಗ MP ಚುನಾವಣೆ ಬರ್ತಾ ಇದೆ, ಯಾರ್ಯಾರು ಸ್ಪರ್ಧೆ ಮಾಡಿದ್ದಾರೆ ಅಂತ ಗೊತ್ತಣ್ಣ? ಗೊತ್ತು. ಯಾರಣ್ಣ? DK ಸುರೇಶ್ ಅವ್ರು ಮಾಡಿದ್ದಾರೆ, ಮಂಜುನಾಥ್ ಅವ್ರು ಮಾಡಿದ್ದಾರೆ ಬಿಜೆಪಿಯಿಂದ. ಇವಾಗ ಈಗ ಬರ್ತಾ ಇರ್ತಕ್ಕಂಥ MP ಚುನಾವಣೆ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು ಏನಣ್ಣ? ಏನು ಕೇಂದ್ರದಲ್ಲಿ ಬಂದು ಮೋದಿಯವರು ಇರಬೇಕು, ಮೋದಿಯವರು ಇರಬೇಕು. ಇಲ್ಲಿ BJP ಬರ್ತೈತೆ ಅನ್ನೋ ಒಂದು ಇದೆ ಟಾಕ್ ಇದೆ. ಈಗ ಅಭಿವೃದ್ಧಿ ಕೆಲಸಗಳು ಕಾರ್ಯಗಳೆಲ್ಲ ಆಗಿದಾವ? ಇಲ್ಲ, ಈಗಿತ ಸುರೇಶ್ ಅವರು ಏನು ಮಾಡಿಲ್ಲ. ನಮ್ಮ ಆನೇಕಲ್ ಕೊಡುಗೆ ಏನೂ ಇಲ್ಲ. ಸುರೇಶ್ ಅವರು ಶೂನ್ಯ ಆಗಿತ್ತ. ಆನೇಕಲ್ಗೆ ಏನೂ ಮಾಡಿಲ್ಲ ಸುರೇಶ್ ಅವರು. ಸುಮ್ಮನೆ ಹೇಳ್ಬೋದು ಅಷ್ಟೇ. ಕಾಂಗ್ರೆಸ್ ಅವರು ಏನೂ ಮಾಡಿಲ್ಲ. ಈಗ ಹಂಗಾರೆ ಈಗ ಎಲ್ಲ ಯಂಗ್ಸ್ಟರ್ಸ್ಗಳು, ನನ್ನಂಥ ಯುವಕರು ಮತದಾನ ಮೊದಲನೇ ಟೈಮ್ ಮಾಡೋರು ಇರ್ತಾರೆ. ಅಂಥವ್ರಿಗೆ ಆಮಿಷಕ್ಕೊಳಗಾಗಿ ಮತ ಹಾಕೋದು ಎಷ್ಟೋ ಜನ ನಾವೆಲ್ಲ ನೋಡಿರ್ತೀವಿ, TV ಪೇಪರಲ್ಲೆಲ್ಲ ಕೇಳಿರ್ತೀವಿ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಣ್ಣ? ಎಲ್ಲ 90% ಎಲ್ಲ ಮೋದಿ ನೋಡೇ ವೋಟ್ ಮಾಡ್ತಾ ಇದ್ದಾರೆ, BJP ಮೋದಿ ಅಂತ. ಯಾಕಂದರೆ ನಮಗೆ ರಾಮ ಮಂದಿರ, ನಮ್ಮ ಹಿಂದುತ್ವ ಉಳಿಸೋದಕ್ಕೋಸ್ಕರ ರಾಮ ಮಂದಿರ ಮಾಡಿದ್ದಾರೆ. ಎಲ್ಲ ಮೋದಿನೇ ಇಷ್ಟ ಬಿಡ್ತಾರೆ ಜನಗಳು. ಧನ್ಯವಾದಗಳಣ್ಣ, ಧನ್ಯವಾದಗಳು. ಇಲ್ಲೊಬ್ರು ಅಣ್ಣ ನಿಂತಿದ್ದಾರೆ, ಬನ್ನಿ ಮಾತಾಡ್ಸೋಣ. ಅಣ್ಣ ಹೇಳಿ, MP ಚುನಾವಣೆ ಬರ್ತಾ ಇದೆ, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಅಣ್ಣ? ಅನಿಸಿಕೆ ಅಭಿಪ್ರಾಯ ಅಂದರೆ, ನಾನು ಹೇಳೋದು ಎಲ್ಲ ಎಜುಕೇಟೆಡ್ಗಳು ಮತ್ತು ಸಾಮಾನ್ಯ ಜನ ಯೋಚನೆ ಮಾಡಬೇಕಾಗಿರುತ್ತೆ. ಇವತ್ತು ನಮ್ಮ ದೇಶ 10 ವರ್ಷದ ಹಿಂದೆ ಹೇಗಿತ್ತು, ಈಗ ಏನಾಗಿದೆ ಅಂತ ಒಂದು. ಮತ್ತು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ನಮ್ಮದು ಹೇಗೆ ನಡೀತಾ ಇದೆ, ಇಂಡಿಯಾದು ಕರೆನ್ಸಿ ಹೇಗೆ ಡೆವಲಪ್ ಆಗಿದೆ, ಮತ್ತು ಇಂಡಿಯಾಗೆ ಎಲ್ಲ ಕಡೆ ಹೇಗೆ ಗೌರವ ಕೊಡ್ತಾ ಇದ್ದಾರೆ, ಅದನ್ನು ಒಂದು ಫಸ್ಟ್ ಯೋಚನೆ ಮಾಡಬೇಕು. ಮತ್ತು ಇಲ್ಲಿ ಪಾರ್ಟಿ BJP, ಕಾಂಗ್ರೆಸ್, ದಳ ಇದೆಲ್ಲ ಕಾಮನ್, ಅದು ರಾಜಕೀಯ ವ್ಯಕ್ತಿವಾಗಿ. ಇದು ನಾನು ಹೇಳೋದು ಡೆವಲಪ್ಮೆಂಟ್ ಅನ್ನೋದು ಏನು, ನಾವು ಒಂದು ಮತ ಚುನಾವಣೆ ಅಂತ ನಾವು ಚುನಾಯಿಸಿದಾಗ ಅವರು ನಮ್ಗೆ ಏನು ಕೊಡ್ತಾ ಇದ್ದಾರೆ, ನಮ್ಮ ಜನರಿಗೆ ಏನು ಕೊಡ್ತಾರೆ, ನಮ್ಮ ಊರಿಗೆ ಏನಾಗುತ್ತೆ, ದೇಶಕ್ಕೆ ಏನು ಲಾಭ ಆಗುತ್ತೆ ಯೋಚನೆ ಮಾಡಬೇಕು ಒಂದು. ಮತ್ತು ಸುಮ್ಮನೆ ಏನೋ ಒಂದು 500 ರೂಪಾಯಿ ಕೊಡ್ತಾರೆ, ಫ್ರೀ ಸ್ಕೀಮ್ ಕೊಡ್ತಾರೆ, ಮತ್ತು ಕಾಸು ಕೊಡ್ತಾರೆ, ಅದು ಕೊಡ್ತಾರೆ, ಗಿಫ್ಟ್ ಕೊಡ್ತಾರೆ ಅಂತ ಓಟ್ ಹಾಕಬಾರ್ದು. ಯೋಚನೆ ಮಾಡಿ ಒಳ್ಳೆ ವ್ಯಕ್ತಿ ಯಾರಿದ್ದಾರೆ ಅಂತ ಚುನಾಯಿತವಾಗಿ ಅವ್ರಿಗೆ ಮತ ಹಾಕಿ ಅವ್ರನ್ನ ನಾವು ಆಯ್ಕೊಳ್ಬೇಕು. ಇದು ನಮಗೆ ಈ ಸರಿ ಇಲ್ಲಿ ಸಿಕ್ಕಿರೋದು BJP ಮತ್ತು ಕಾಂಗ್ರೆಸ್ಸಲ್ಲಿ ನಮಗೆ BJPಯಿಂದ ಒಳ್ಳೆ ಕ್ಯಾಂಡಿಡೇಟ್ ಸಿಕ್ಕಿದ್ದಾರೆ. CP ಮಂಜುನಾಥ್ ಎಷ್ಟೋ ಹಾರ್ಟ್ ಪೇಷೆಂಟ್ಗಳಿಗೆ ಮತ್ತು 1 ಲಕ್ಷ 2 ಲಕ್ಷ ಮೇಲೆ ಅವರು ಹಾರ್ಟ್ ಪೇಷೆಂಟ್ಗಳಿಗೆ ಸರ್ಜನ್ ಮಾಡಿ ತುಂಬ ಒಳ್ಳೆ ಗೌರವ ಅನ್ನೋ ವ್ಯಕ್ತಿ. ನನ್ನ ಅನಿಸಿಕೆ ಏನು ಅಂದರೆ, ಅವ್ರನ್ನ ಏನಾದರೂ ಚುನಾಯಿಸಿ ಏನಾದರೂ ಕಳಿಸಿದ್ರೆ ನಾವು ನೆಕ್ಸ್ಟ್ ಅವರು ಹೋಪ್, ಇದು ನಾನು ಶೋರಾಗಿ ಹೇಳ್ತಾ ಇಲ್ಲ, ಹೋಪ್ ಮೇ ಬಿ ಹೆಲ್ತ್ ಮಿನಿಸ್ಟರ್ ಆಗ್ಬೋದು, ಒಳ್ಳೊಳ್ಳೆ ಸ್ಕೀಮ್ಸ್ ತರ್ಬೋದು, ಡೆವಲಪ್ಮೆಂಟ್ಗೆ ಏನಾಗಬೇಕು ಏನು ಅಂತ ಒಬ್ಬ ಹೃದಯ ಅಂತ ಡಾಕ್ಟ್ರಿಗೆ ಗೊತ್ತಾಗುತ್ತದು ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ. ಇಷ್ಟು ಮಾತ್ರ ಹೇಳ್ತೀನಿ. ಮತ್ತು ಮೊದಲನೇ ಬಾರಿ ಚುನಾಯಿತ ಯಾರಾಗ್ತಾರೆ ಅವ್ರಿಗೆ ನಾನು ಹೇಳೋದೇನು ಅಂದರೆ, ನಿಮ್ಮ ಓಟು ಯಾವುದೇ ಕಾರಣಕ್ಕೂ ವ್ಯರ್ಥ ಆಗಬಾರ್ದು. ಯೋಚನೆ ಮಾಡಿ ಒಳ್ಳೆ ವ್ಯಕ್ತಿಗೆ ಆಯ್ಕೆ ಮಾಡ್ಕೊಂಡು ಓಟ್ ಹಾಕಿ. ಅಣ್ಣ ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಹೆಸರಣ್ಣ? ವಸಂತರಾಜ್ ಅಂದ್ಬಿಟ್ಟು ಸರ್. ವಸಣ್ಣ ಹೇಳಿ, ಇವಾಗ MP ಚುನಾವಣೆ ಬರ್ತಾ ಇದೆ, ಜಿದ್ದ ಕಣ ಇದು. ಹೌದು ಸರ್. ಈಗ ಮಂಜುನಾಥ್ ಅವರು ಮತ್ತು ನಮ್ಮ DK ಸುರೇಶ್ ಅಣ್ಣ ಅವರು ಒಳ್ಳೆ ಪ್ರತಿಸ್ಪರ್ಧಿಗಳು. ಅಭಿಪ್ರಾಯ
ನಮ್ಮ ಅಭಿಪ್ರಾಯ ಸರ್ ಮಂಜುನಾಥ್ ಗೆಲ್ಬೇಕು ಸರ್. ನಮ್ಮ ಕೇಂದ್ರದಿಂದ ಮೋದಿ ಆಗ್ಬೇಕು ಸರ್, ಅದೇ ನಮ್ಮ ಅಭಿಪ್ರಾಯ. ಆಮೇಲೆ ಜನ ಅಷ್ಟೇ ಸರ್, ಸೀರೆ ಕುಕ್ಕರು ಅದು ಇದಂತ ಆಸೆ ಪಟ್ಟು ಯಾವುದೇ ಇದ್ರಕ್ಕೂ ಒಳಗಾಗ್ಬಾರ್ದು ಸರ್. ಏನಿದ್ರು ಮಂಜುನಾಥ್ ಓಟ್ ಹಾಕಿ ಗೆಲ್ಸ್ಬೇಕು ಸರ್, ಅಷ್ಟೇ ನಾವು ಹೇಳೋದು. ಅದೇ ನಮ್ಮ ಅಭಿಪ್ರಾಯ ಸರ್. ಹೌದು ಸರ್. ಇವಾಗ ಪಾಪ ಅವರು ಕಾಂಗ್ರೆಸ್ ಅವರು ಕೂಡ ಎಲ್ಲ ಒಳ್ಳೊಳ್ಳೆ 5 ಪಂಚ ಯೋಜನೆಗಳನ್ನೆಲ್ಲ ತಂದಿದ್ದಾರೆ ಜನಗಳು. ಯಾರಿಗೂ ಅನುಕೂಲ ಆಗಿಲ್ಲ ಸರ್. ಅದನ್ನ ಹೆಣ್ಮಕ್ಳಿಗೆಲ್ಲ ಫ್ರೀಯಾಗಿ ಓಡಾಟ ಏನ್ ಸರ್ ಓಡಾಟ ತಂದಾರೆ ಫ್ರೀಯಾಗೆ? ಯಾರೋ ಒಬ್ರಿಗೆ ಬಂದಿರೋ ಸರ್, 100 ಜನಕ್ಕೆ ಒಂದು ಇಬ್ಬರಿಗೆ ಬಂದಿರಬೇಕು ಅಷ್ಟೇ. 100 ಜನಕ್ಕೂ ಬಂದಿಲ್ಲ ಸರ್, ಅದು 100 ಜನಕ್ಕೂ ಬಂದಿಲ್ಲ. ಯಾವುದೇ ಆಗಲಿ ಸರ್, ಮೋದಿ ಬರ್ಬೇಕು ನಮ್ಗೆ, ಮೇನ್ ಮೋದಿ. ಎಲ್ಲಿ ಮಂಜುನಾಥ್ ಸರ್. ಈಗ ಹೊಸದಾಗಿ ಓಟ್ ಹಾಕೋಂಥವ್ರಿಗೆ ಏನು ಹೇಳ್ತೀರಣ್ಣ? ಮಂಜುನಾಥ್ ಕಾಕಿ ಅಂತ ಹೇಳಿದ್ವಿ ಸರ್. ನಮ್ಮ ದೇಶ ಉದ್ಧಾರ ಆಗಬೇಕಂದ್ರೆ ಮಂಜುನಾಥ್ ಬರಬೇಕು, ಮೋದಿ ಬರ್ಬೇಕು ಸರ್. ಅಣ್ಣ ನಮಸ್ತೆ. ನಮಸ್ತೆ ಅಣ್ಣ, ನಿಮ್ಮ ಹೆಸರು? ರಾಜಣ್ಣ ಅಂತ. ರಾಜಣ್ಣ ಹೇಳಿ, MP ಚುನಾವಣೆಯಲ್ಲಿ ಯಾರು ನಿಂತಿದ್ದಾರೆ ಗೊತ್ತಾ? ಗೊತ್ತು ಸರ್. ಯಾರಣ್ಣ? ಡಾಕ್ಟರ್ ಮಂಜುನಾಥ್ ಅವರು ನಿಂತಿದ್ದಾರೆ ಬಿಜೆಪಿಯಿಂದ, ಮತ್ತೆ DK ಸುರೇಶ್ ಅವರು ಕಾಂಗ್ರೆಸ್ ಕಡೆಯಿಂದ ನಿಂತಿದ್ದಾರೆ. ಒಳ್ಳೆ ಜಿದ್ದಿ ಮತ್ತೆ ಇನ್ನೊಂದು ಜನ ಎಲ್ಲ ತಿಳ್ಕೋಬೇಕು ಯಾವ ಥರ ಜಿದ್ದಿ ಮುಂದಕ್ಕೆ ಜಿದ್ದಿ ಆಗಬಾರ್ದು. ನೆಮ್ಮದಿಯಿಂದ ಇರ್ಬೇಕು ಜನ. ಆ ಥರ ಜನ ತಿಳ್ಕೊಂಡು ಓಟ್ ಹಾಕಬೇಕು. ಆ ಓಟ್ನ ಲ್ಯಾಪ್ಸ್ ಮಾಡಬಾರ್ದು. ಗೆಲ್ಲುವಂಥ ಮನುಷ್ಯರಿಗೆ ನಮ್ಮ ಕೆಲಸ ಮಾಡೋಂಥ ಮನುಷ್ಯರಿಗೆ ಓಟ್ ಹಾಕಬೇಕು. ಅದೇ ಥರ ಈ ಜನ ಸುಮ್ಮನೆ ನಮ್ಗೆ 2,000 ಕೊಟ್ಟ, 3,000 ಕೊಟ್ಟ, 500 ರೂಪಾಯಿ ಕೊಟ್ಟ ಅಂದರೆ ಇನ್ನೊಬ್ರು ಹೇಳ್ತಾ ಇದ್ದಾರೆ ನನಗೆ ಬಂದೇ ಇಲ್ಲ, ಇನ್ನೂ ಯಾರಿಗೆ ಬಂದಿದೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸುಮ್ಮನೆ ಇವರು ಸೀರೆ ಹಂಚೋದು, ಅದು ಹಂಚೋದು, ಸುಮ್ಮನೆ ಕುಕ್ಕರ್ ಹಂಚೋದು, ಕುಕ್ಕರ್ ಬ್ಲಾಸ್ಟ್ ಆಗೋದು. ಅವರಿಂದ ನಾವು ಯಾವುದೋ 500 ರೂಪಾಯಿ ಕುಕ್ಕರ್ಗೆ ಹೋಗಿ ಕುಕ್ಕರ್ ತಗೊಂಡು ನಾವು ಬ್ಲಾಸ್ಟ್ ಮಾಡ್ಕೊಂಡು ನಾವೇ ಸಾಯ್ಬೇಕು. ಯಾಕಂತ ಕೆಲಸ ಬೇಡ. 500 ರೂಪಾಯಿ ನಾವು ಕುಕ್ಕರ್ ತಗೊಳಕ್ಕಾಗಲ್ವಾ? ಜನ ಅದಕ್ಕೆಲ್ಲ ಆಸೆ ಪಡಬಾರ್ದು. ಯಾವತ್ತು ಜನ ನಮ್ಮ ಈ ದುಡ್ಡಿಗೆ ಆಸೆ ಪಟ್ಟು ಓಟನ್ನು ಅವರು ಸುಮ್ಮನೆ ವೇಸ್ಟ್ ಮಾಡ್ಕೊತಾರೆ. ತಿಳಿದು ಡಾಕ್ಟರ್ ಮಂಜುನಾಥ್ ಅವ್ರಿಗೆ ವೋಟ್ ಮಾಡಿ ಮೋದಿಯವ್ರನ್ನ ಸರ್ಕಾರದಲ್ಲಿ ಕುಣಿಸಿ ನಮ್ಮ ದೇಶ ಚೆನ್ನಾಗಿ ಉದ್ಧಾರಕ ಮಾಡಬೇಕು. ಪ್ರತಿಯೊಬ್ಬರು ಎಜುಕೇಷನ್ ಅಂದರೆ ಹೊಸ ವೋಟರ್ಸ್ ಬಂದಿದ್ದಾರಲ್ಲ ಈಗ 18ರಿಂದ 19 ವರ್ಷ ಅವರೆಲ್ಲ, ಅವ್ರಿಗೆಲ್ಲ ತುಂಬ ಅವರೆಲ್ಲ ಮೋದಿಯವ್ರನ್ನ ನೆಚ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಓಟ್ ಎಲ್ಲನೂ ಮೋದಿಯವರಿಗೆ ಬೀಳುತ್ತೆ. ಇದು ನಮ್ಮ ಪಕ್ಕ ಐಡಿಯಾ. ವಿಶೇಷ ನಾವು ಹೇಳೋದು, ನಮ್ಮ ದೇಶ ಉದ್ಧಾರ ಆಗಬೇಕು. ಇದೇ ಥರ ಜಿದ್ದಿ ನಮಗೆ ಬೇಡ. ಇಷ್ಟು ಮಾತ್ರ ಹೇಳ್ತೀನಿ. ನಮಸ್ತೆ ಅಣ್ಣ. ನಮಸ್ತೆ ಅಣ್ಣ. ನಮಸ್ತೆ ಅಣ್ಣ, ನಿಮ್ಮ ಹೆಸರು? ರಾಜಣ್ಣ ಹೇಳಿ, ಈಗ MP ಚುನಾವಣೆ ಬೇಡ ಅಂದ್ರೂ ಬಂದ್ಬಿಟ್ಟೈತೆ. ಈಗ 35 ದಿನ ಐತೆ. ಹೇಳಣ್ಣ, ಯಾರು ನಿಂತಿದ್ದಾರೆ ಗೊತ್ತಲ್ವಣ್ಣ? ಡಾಕ್ಟರ್ ಮಂಜುನಾಥ್, ಸುರೇಶ್ ನಿಂತಿದ್ದಾರೆ. ಅಣ್ಣ, 3 ಜನ ನಿಂತವ್ರಣ್ಣ, ಇಬ್ರಲ್ಲ? ನಮಗೆ ಗೊತ್ತಿರೋದು ಇಬ್ಬರೇ, ಈಗ ನಾನು ನಿಮ್ಮ ನಿಂತಿರ್ಬೋದು, ಆದರೆ ಇಬ್ಬರಿಗೆ ಇರೋದು ಪೋಟಿ ಇರೋದು ಇಬ್ಬರಿಗೆ. ಆದರೆ BJPಗೆ ವೋಟ್ ಮಾಡಿಸ್ಬೇಕು, ಮಂಜುನಾಥ್ ಗೆಲ್ಲಬೇಕು. ಸುರೇಶ್ 2 ಸತಿ ನಿಂತಿದ್ದಾರೆ. ಈ ಸತಿ ಮಂಜುನಾಥ್ ನೋಡೋಣ. ಮಂಜುನಾಥ್ ಗೆಲ್ಸ್ಕೊಂಡ್ರೆ ಮೋದಿ ಚೆನ್ನಾಗಿರ್ತಾರೆ. ಮೋದಿ ಚೆನ್ನಾಗಿದ್ರೆ ದೇಶ ಚೆನ್ನಾಗಿರ್ತದೆ. ಅದು ನಮ್ಮ ಅಭಿಪ್ರಾಯ. ಕಾಸುಗಳಿಗೆ ಮಾರಬೇಡ್ರಿ, ಸೀರೆಗಳಿಗೆ ಮಾರಬೇಡ್ರಿ, ಕುಕ್ಕರ್ಗಳಿಗೆ ಮಾರಬೇಡ್ರಿ. ಎಲ್ಲ ಈಸ್ಕೊಂಡು ನೀವೇ ವೇಸ್ಟ್ ಮಾಡ್ಕೋಬೇಡ್ರಿ. ಬಸ್ಗಳು ಫ್ರೀ ಅಂತಾರೆ, ಆದರೆ ತರಕಾರಿಗಳ ಬೆಲೆ, ಬೆಳೆಗಳ ಬೆಲೆ, ಎಣ್ಣೆಗಳ ಬೆಲೆ, ಡ್ರಿಂಕ್ಸ್ಗಳ ಬೆಲೆ ಎಲ್ಲ ಎಕ್ಸಿ ನಿಮಗೆ ಕೊಡ್ತಾವ್ರೆ. ನೀವು ಸುಮ್ಗೆ ಏನು ಅವ್ರ ಮನೆಯಿಂದ ಜೋಪ್ನಿಂದ ಏನು ಕೊಡ್ತಾ ಇಲ್ಲ. ಯಾರಿಗೂ ಅವ್ರ ಮನೆಯಿಂದ ಕಾಸು ತಂದು ಕೊಡ್ತಾ ಇಲ್ಲ. ನಮ್ಮ ಕಾಸುಗಳೇ ನಮ್ಗೆ ವಾಪಸ್ ಕೊಡ್ತಾವ್ರೆ. ಅದು ಕೊಡ್ತಾ ಇಲ್ಲ. ಕಂದಾಯಗಳು ನೋಡಿದ್ರೆ ಅಷ್ಟು ಎಕ್ಸವ್ರೆ, ಸಬ್ ರಿಜಿಸ್ಟ್ರ್ ಫೀಸ್ಗಳು ನೋಡಿದ್ರೆ 100 ಬೆಲೆ ಎಕ್ಸವ್ರೆ. ಒಬ್ಬ ಸೈಟ್ ತೊಗೊಳಕ್ಕಾಗಲ್ಲ. ಒಂದು ಮನೆ ಕಂದಾಯ ಜಾಸ್ತಿ 7 ಬಂಡಿ ಕುಳ್ಸವ್ರೆ. ಅವೆಲ್ಲ ಜನಗಳಿಗೆ ಗೊತ್ತಾಗ್ತಾ ಇಲ್ಲ. ಯಾವುದೋ 2,000 ರೂಪಾಯಿಗೆ ಆಸೆ ಬಿದ್ದು ನೀನು ಮಾರ್ಕೊಬೇಡ. ಆರಾಮಾಗಿ ಇವಾಗ ಜನಗಳು ಅಷ್ಟು ತಿಳುವಳಿಕೆ ಬಂದೈತೆ. ಮಂಜುನಾಥ್ ವೋಟ್ ಮಾಡಿ BJPನ ಗೆಲ್ಲಿಸಿ ಮೋದಿ ದೇಶ ಕಾಯ್ತಾರೆ, ಎಲ್ಲ ಚೆನ್ನಾಗಿರ್ತಾರೆ. ಅಣ್ಣ ನಮಸ್ತೆ. ಅಣ್ಣ ನಮಸ್ತೆ. ಅಣ್ಣ, ತಮ್ಮ ಹೆಸರು? ರಾಜಣ್ಣ ಅಂತ. ಹೇಳಿ, ಇವಾಗ ನೀವು ತುಂಬಾ MP ಎಲೆಕ್ಷನ್ಗಳು ನೋಡಿದಿರಿ? ಹೌದು ಅಲ್ವಾ? ಹೌದು. ಇವಾಗ್ಲೂ ಒಂದು ಬರ್ತಾ ಇದೆ. ಯಾರ್ಯಾರು ನಿಂತಿದ್ದಾರೆ ಅಂತ ಗೊತ್ತಾ? ಗೊತ್ತು. ಯಾರ್ಯಾರಣ್ಣ? DK ಶಿವಕುಮಾರ್, ಆಮೇಲೆ ಮಂಜುನಾಥ್, DK ಸುರೇಶ್ ಅವರು ಮತ್ತೆ ಮಂಜುನಾಥ್ ಅವರು. ಹೇಳಿ ಅಣ್ಣ, ಈಗ ಬರ್ತಾ ಇರ್ತಕ್ಕಂಥ MP ಚುನಾವಣೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇವ್ರೆ ಅವತ್ತಿಂದ ಅವರು DK ಸುರೇಶ್ ಅವರೇ ಬರ್ತಾವ್ರೆ. ಈ ಸತಿನೂ ಅವರೇ ಬರ್ತಾರೆ 75%. ಮಂಜುನಾಥ್ ಅವರು ಹೊಸ್ದಾಗಿ ಬಂದಿರೋದು, ಜನಗಳ ಇಂಟ್ರೆಸ್ಟ್ ಇಲ್ಲ, ಕಡಿಮೆ. ಕಾಂಗ್ರೆಸ್ಸೇ ಬರುತ್ತೆ. ಅಭಿವೃದ್ಧಿ ಕಾರ್ಯಗಳೆಲ್ಲ ಎಲ್ಲ ಆಗಿದೆ, ಅವರೇ ಬರುತ್ತಾರೆ ಖಂಡಿತ. ಈಗ ಅದೇ ಹೇಳಿ, ಹೊಸದಾಗಿ ವೋಟ್ ಮಾಡ್ತಕ್ಕಂಥ
ಈ ವೋಟರ್ಸ್ಗಳು ಇರ್ತಾರೆ, ಯಂಗ್ಸ್ಟರ್ಸ್ಗಳು, ಕೆಲವರು ಆಮಿಷಗಳಿಗೆ ಒಳಗಾಗ್ಬಿಡ್ತಾರೆ. ಅಂಥವ್ರಿಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ? ಅಂಥದಕ್ಕೆ ನೋಡಿ ತಿಳುವಳಿಕೆ ಇರೋರು ಏನು ಹೇಳೋದಿಲ್ಲ. ತಿಳುವಳಿಕೆ ಇರೋರು ನೀವೇನು ಹೇಳಿದ್ರು ಕೇಳಲ್ಲ ಅವರು, ಅಲ್ವಾ? ಅದರಿಂದ ಅವರವರು ಇದರಲ್ಲಿ ಹೋಗ್ತೀವಿ, ನಾವು ಹೇಳೋಷ್ಟು ಹೇಳ್ತೀವಿ, ಹೇಳಿದ್ಮೇಲೆ ಅವ್ರ ಹಣೆ ಬರ ಅಂತ ಬಿಟ್ಬಿಡ್ತೀವಿ ಅಷ್ಟೇ, ಇನ್ನೇನು. ಅಣ್ಣ, ಈಗ MP ಚುನಾವಣೆ ಬರ್ತಿದೆ, ಹೇಳಿ ಅಣ್ಣ, ನಿಮ್ಗೆ ಏನು ಅನಿಸ್ತಾ ಇದೆ? ಅದಾಗಿ ಹೋಗಿ ಚೆನ್ನಾಗಿ ಇದು ಆಡಳಿತ ಮಾಡೋರು, ಚೆನ್ನಾಗಿ ಇದು ಮಾಡೋರು, ನಮ್ಗೆ ಒಳ್ಳೆ ವ್ಯಕ್ತಿಗಳು ಬೇಕು. ಒಳ್ಳೆ ವ್ಯಕ್ತಿಗಳು ನೋಡಿ ನಾವು ಓಟ್ ಕೊಡೋಣ ಅಂತ ಇದು ಮಾಡ್ತೀವಿ. ನಮ್ಮ ಕಷ್ಟ ಸುಖ ಕೇಳೋರು, ಇಲ್ಲಿ ನಮ್ಮ ಈ ಕಡೆ ಬಂದು ನೋಡಿ ಕಷ್ಟ ಸುಖ ಕೇಳೋರು ನಾವು ಓಟ್ ಮಾಡೋಣ ಅಂತ ಇದು ಮಾಡ್ತಾ ಇದ್ದೀವಿ. ಅಣ್ಣ ಹೇಳಿ, MP ಚುನಾವಣೆ ಹತ್ರ ಬರ್ತಾ ಇದೆ, ಯಾರ್ಯಾರು ಸ್ಪರ್ಧಿಸಿದ್ದಾರೆ ಅಂತ ಗೊತ್ತಣ್ಣ? ಗೊತ್ತಿದೆ ಸರ್, ಮಂಜುನಾಥ್ ಅವರು ಮತ್ತೆ ನಮ್ಮ DK ಸುರೇಶ್ ಅವರು. ಹೇಳಿ ಅಣ್ಣ, ಇವಾಗ MP ಚುನಾವಣೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಒಳ್ಳೆ ಜಿದ್ದನ ಕಣ. ಹೌದು ಸರ್, ಹೌದು. ತುಂಬ ವರ್ಷದಿಂದ ನಮ್ಮ ಆನೇಕಲ್ಲು ಈ ಗ್ರಾಮಾಂತರದಲ್ಲಿ ತುಂಬ ಜನ ಒಳ್ಳೆ ಘಟಾನುಘಟಿನೇ ಇಳಿತಾ ಇದ್ದಾರೆ. ನಮ್ಮ ಬೆಂಬಲ ಮಾತ್ರ DK ಸುರೇಶ್ ಅವ್ರಿಗೆ ಇದೆ. ಸ್ಪಂದಿಸ್ತಾ ಇದ್ದಾರೆ ಸರ್, ಓಕೆ, ಸ್ಪಂದಿಸ್ತಾ ಇದ್ದಾರೆ, ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ಅಭಿವೃದ್ಧಿ ಕೆಲಸಗಳೆಲ್ಲ ಆಗ್ತಾ ಇದೆ ಸರ್. ಇನ್ನು ಮುಂದೆ ಆಗುತ್ತೆ ಅಂತ ನಂಬ್ತೀರಿ ಸರ್, ಇನ್ನು ನಂಬ್ತೀರಿ, ಇನ್ನು ಆಗುತ್ತೆ, ಇನ್ನು ದೊಡ್ಡ ಮಟ್ಟಕ್ಕೆ ಆಗುತ್ತೆ ಅಂತ ನಂಬ್ತೀರಿ. ಬಟ್ ನಮಗೆ ಮಂಜುನಾಥ್ ಅವ್ರ ಮೇಲೆ ಒಳ್ಳೆ ಅಭಿಪ್ರಾಯ ಇದೆ, ಇಲ್ಲ ಅಂತ ಅಲ್ಲ. ಬಟ್ ಈ ಒಂದು ಫೀಲ್ಡ್ಗೆ ಗೊತ್ತಾಗ್ತಾ ಇಲ್ಲ, ಏನಕ್ಕೆ ಬಂದರು ಅಂತ ಗೊತ್ತಾಗ್ತಾ ಇಲ್ಲ. ಚೆನ್ನಾಗಿ ನಡೆಸ್ತಾ ಇದ್ದಾರೆ ಸರ್, DK ಸುರೇಶ್ ಅವರು ಎಲ್ಲ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಏನು ತೊಂದರೆ ಇಲ್ಲ. ನಮ್ಮ ಸ್ನೇಹಿತರು ಮಾತಾಡ್ತಾರೆ. ಈಗ ಹೊಸ ಮತದಾರರಿಗೆ ಏನು ಹೇಳ್ತೀರಣ್ಣ? ಯೋಚನೆ ಮಾಡಿ ಮತದಾನ ಮಾಡಿರಿ. ದುಡ್ಡಿಗಾಗಲಿ, ಆಮಿಷಕ್ಕಾಗಲಿ, ಅದಕ್ಕಾಗಲಿ ಇದಕ್ಕಾಗಲಿ ಓಟ್ ಹಾಕ್ಬಿಟ್ರಿ. ದಯವಿಟ್ಟು ನಿಮ್ಮ ಕೆಲಸ ಕಾರ್ಯಗಳಿಗೆ ಹೋಗಿ ಅಧಿಕಾರವಾಗಿ ಕೇಳಿ ಯಾರು ನಿಮ್ಮ ಕೆಲಸಗಳು ಮಾಡಿಕೊಡ್ತಾರೋ ಅಂಥವ್ರಿಗೆ ನೋಡಿ ಓಟ್ ಹಾಕ್ರಿ ದಯವಿಟ್ಟು. ಅಣ್ಣ ನಮಸ್ತೆ. ನಮಸ್ತೆ ಹೇಳಿ ಅಣ್ಣ, ತಮ್ಮ ಹೆಸರು? ನಮ್ಮ ಹೆಸರು ನಾರಾಯಣಪ್ಪ ಅಂತ. ನಾರಾಯಣಪ್ಪ ಎರಡಗಿರಿಬೇಲೆ ಗ್ರಾಮ. ಇರ್ಲಿ ಅಣ್ಣ, ಇವಾಗ MP ಚುನಾವಣೆ ಬರ್ತಾ ಇದೆ, ಯಾರ್ಯಾರು ಸ್ಪರ್ಧೆ ಮಾಡಿದ್ದಾರೆ ಅಂತ ಗೊತ್ತಲ್ಲ? ಅಲ್ಲ, ಈಗ ಮೇಯ್ನ್ ಆಗಿ ನಡೀತಿರೋದು BJP ಮತ್ತು ಕಾಂಗ್ರೆಸ್, ಎರಡು ಪಕ್ಷಗಳಲ್ಲಿ ಫೈಟ್ ಇರೋದು. ಬೇರೆ 50 ಜನ ನಿಂತಿರ್ಬೋದು. ಜನಗಳಿಗೆ ಪರಿಚಿತವಾಗಿರೋದು ಹೆಚ್ಚಾಗಿ DK ಶಿವಕುಮಾರ್, ಇದು DK ಸುರೇಶ್. 99 ಭಾಗ DK ಸುರೇಶೇ ಬರೋದು. ಯಾಕೆ ಅಂತಂದ್ರೆ ಒಬ್ಬ ಡಾಕ್ಟರ್ ಆಗಿರ್ತಕ್ಕಂಥ ಮಂಜುನಾಥ್ ಅವರು ಸೇವೆ ಮಾಡಿದ್ದಾರೆ, ಇಲ್ಲ ಅಂತ ನಾವು ಹೇಳಿಲ್ಲ. ಆದರೆ ಡಾಕ್ಟ್ರು ಸೇವೆ ಮಾಡೋದಕ್ಕೂ ರಾಜಕೀಯ ಸೇವೆ ಮಾಡೋದಕ್ಕೂ ಡಿಫ್ರೆಂಟ್ ಇದೆ. ಈಗ ವ್ಯವಸಾಯ ಮಾಡೋರು ವ್ಯವಸಾಯ ಮಾಡಬೇಕು, ವ್ಯವಸಾಯ ಮಾಡೋರು ಬಂದು ಸ್ಕೂಲ ಪಾಠ ಮಾಡಕತ್ತದ? ಅವ್ರು ಹಂಗೂ ಬೇಕಾದ್ರೆ ವ್ಯವಸಾಯದ ಬಗ್ಗೆ ಹೇಳ್ಬೋದು ಮಕ್ಕಳಿಗೆ, ಈ ಬಾಳೆ ಹಿಂಗೆ, ಇದು ಹಂಗೆ. ಹಾಗೆ DK ಶಿವಕುಮಾರ್, DK ಸುರೇಶ್ ಅವರು ಕನಕಪುರ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಯಾವುದೇ ಒಂದು ಸ್ವಾರ್ಥಕ್ಕಾಗಿ ಮಾಡಿಲ್ಲ. ಅವ್ರಿಗೂ ಬೇಕಾದಷ್ಟಿದೆ, ಏನು ಜನಗಳ ದುಡ್ಡು ತೊಗೊಬೇಕು ಅನ್ನೋದು ಏನೂ ಇಲ್ಲ. ಸುಮ್ಮನೆ ಇವರು ಅವ್ರ ಬಗ್ಗೆ ಹೇಳ್ಕೊಂತಾರೆ ಅಷ್ಟೇ. ಬಟ್ ಆನೇಕಲ್ ತಾಲೂಕಿನಲ್ಲಿ, ಅದು ಕನಕಪುರ ಕ್ಷೇತ್ರದಲ್ಲಿ 100 ಬರೋದೇ DK ಸುರೇಶ್. ಭಗವಂತ ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಳ್ಳಿ, ಅವರು ಖಂಡಿತ ಬರೇ ಬರ್ತಾರೆ. ಓಕೆನಾ? ಇದು ಮಾಡಿದ್ದಾರೆ ಸುಮಾರು 50 ವರ್ಷ ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲ. ಅದು ನಮ್ಮ ಹೊಸೂರು ರಸ್ತೆ ಫಸ್ಟ್ ಕ್ಲಾಸ ಮಾಡಿದ್ದಾರೆ, ಕನಕಪುರ ರಸ್ತೆ ಮಾಡಿದ್ದಾರೆ, ಎಲ್ಲ ರಸ್ತೆಗಳು ಕರೆಕ್ಟಾಗಿ ಆಗಿದೆ. ಯಾವುದೇ ಒಂದು ದಂಗೆ ಇನ್ನೊಂದು ಮತ್ತೊಂದು ಏನೂ ಇಲ್ಲ. ಶಾಂತಿಯುತವಾಗಿ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೊಂದು ಏನಂದರೆ, ಪ್ರತಿಯೊಬ್ಬ ಕುಟುಂಬಕ್ಕೂ DK ಸುರೇಶ್ ಗೊತ್ತು. ಮಂಜುನಾಥ್ ಕರ್ನಾಟಕದಲ್ಲಿ ಒಬ್ಬ ಹೆಲ್ತ್ ಡಾಕ್ಟ್ರು, ಬಟ್ ಅವರಿಗೆ ಏನು ಗೊತ್ತಿಲ್ಲ, ಏನೋ ನಿಂತಿದ್ದಾರೆ. ದೇವ್ರು ಅವ್ರಿಗೆ ಒಳ್ಳೇದು ಮಾಡಿ. ಓಕೆ ಅಮ್ಮ ಹೇಳಿ, ಚುನಾವಣೆ ಬರ್ತಾ ಇದೆ, ಊರಿಗೆ ಏನು ಅಭಿವೃದ್ಧಿ ಕೆಲಸಗಳಾಗಬೇಕು? ನಮಗೆ ರೋಡೆಲ್ಲ ಏನಿಲ್ಲ, ನಾವು ಬಾಡಿಗೆ ಮನೆಯಲ್ಲಿ ಇರೋದು. ನೀರುಗಳ ಪ್ರಾಬ್ಲಮ್ ಆಗ್ತಾ ಇದೆ, ನೀರು ಬಿಡ್ತಾನೆ ಇಲ್ಲ ಯಾರು. ನಾನು ಉಪ್ಪು ನೀರು ಬಿಡಲ್ಲ, ಸಿಹಿ ನೀರು ಬಿಡೋದಿಲ್ಲ, ಅದೇ ಪ್ರಾಬ್ಲಮ್, ಇನ್ನೇನಿಲ್ಲ. ನೀರಿಂದೇ ಪ್ರಾಬ್ಲಮ್. ಅಣ್ಣ ನಮಸ್ತೆ. ನಮಸ್ತೆ ಸರ್. ಅಣ್ಣ ನಿಮ್ಮ ಹೆಸರು? ನಾಗೇಶ್ ಅಂದ್ಬಿಟ್ಟು. ನಾಗೇಶ್ ಅಣ್ಣ ಹೇಳಿ, ನೀವು ಆನೇಕಲ್ಲು? ಹೌದು, ಇಲ್ಲೇ ಜನತಾ ಕಾಲೋನಿ ಅವರು. ಜನತಾ ಕಾಲೋನಿ ಅವರ? ಹೇಳಿ ಅಣ್ಣ. ಅಣ್ಣ MP ಚುನಾವಣೆ ಬರ್ತಾ ಇದೆ, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಣ್ಣ? ನಮ್ಮ ಮನಸ್ಸಿಗೆ ಏನಿದೆ ಸರ್, ಎಲ್ಲ ಗೆಲ್ತಾರೆ, ಇವಾಗ ಮಾಡ್ತೀರಿ, ಅದು ಮಾಡ್ತೀರಿ, ಇದು ಮಾಡ್ತೀನಿ ಅಂತ ಎಲ್ಲ ಹೇಳ್ತಾರೆ. ಹೇಳ್ಬಿಟ್ಟು ಮಾಡೋದೇನೂ ಇಲ್ಲ. ಮತ್ತು ಸುಮಾರು ಜನ ಬಡವರು ಬಗ್ಗರು ಇರ್ತಾರೆ, ಎಲ್ಲ ನಮ್ಮ ಮೇಲೇ ಹೋಗ್ತಾರೆ ಹೊರತು ಅವ್ರೇನು ಮಾಡೋದೇನು ಇರಲ್ಲ. ಸುಮಾರು ಜನ ಇವಾಗ ನಮ್ಮೂರಲ್ಲಿ ಸೈಟ್ಗಳಿದ್ದಾರೆ, ಸುಮಾರು ಜನ ಇದ್ದಾರೆ. ಇವಾಗ MLA ಆಗಿರ್ಬೋದು, ಇನ್ನೊಬ್ಬರು ಆಗಿರ್ಬೋದು, ಮಾಡಿಕೊಡ್ತೀನಿ ಅಂತೆಲ್ಲ ಹೇಳ್ಬಿಟ್ಟು ಬಂದು ನಿಂತ್ಕೊಂಡು ಮಾತಾಡ್ತಾರೆ. ಸುಮ್ಮನೆ ಹೇಳಿದ ಮಾತ್ರನೇ, ಮಾಡಿಕೊಡೋದೇನು ಇರಲ್ಲ. ಸುಮಾರು ಸೈಟ್ಗಳಾಗುತ್ತೆ, ಎಲ್ಲ ಗೌರ್ಮೆಂಟ್ ಜಮೀನು ಬೇಜಾನಿದೆ. ಯಾರು ಬಂದು ಬಿಡಿಸ್ಕೊಡೋರು ಯಾರೂ ಇಲ್ಲ. ನಾವು ಕೇಳೋಕೆ ಹೋದರೆ ನಮಗೆ ರೈಟ್ಸ್ ಇಲ್ಲ. ಏನು ಕೇಳೋಣ, ಏನು ಮಾತಾಡೋಣ? ನಮ್ಮ ದುಡಿಮೆ ಏನಿದೆ ದುಡಿತಾ ಇದ್ದೀರಿ, ತಿಂತಾ ಇದ್ದೀರಿ ಅಷ್ಟೇ.
ಅದೇನು ಮಾಡಿಕೊಡ್ಬೇಕಾ ಅದು ಅವ್ರಿಗೆ ಇದಿಲ್ಲ ಮಾಡಿಕೊಡಲ್ಲ ಸರ್. ಯಾರು ಬಂದ್ರೂ ಒಂದೇ, ಅವ್ರು ಬಂದ್ರೂ ಒಂದೇ, ಇವ್ರು ಬಂದ್ರೂ ಒಂದೇ, ನಮ್ಗೆ ಮಾಡಿಕೊಡೋದೇನೂ ಇಲ್ಲ ಅಷ್ಟೇ, ಬೇರೆ ಇನ್ನೇನು ಇಲ್ಲ ಸರ್. ಸುಮಾರು ಇವಾಗ ನಮ್ಮ ಇದು ಗೌರ್ಮೆಂಟ್ ಜಮೀನುಗಳೇ ಬೇಜಾನು ಇದ್ದಾವೆ ನಮ್ಮ ಜನತಾ ಕಾಲೋನಿಯಲ್ಲಿ. ಯಾರೂ ಅಷ್ಟೇ ತಲೆ ಕೆಡಿಸ್ಕೊಳಲ್ಲ. ಗೆಲ್ಲಿ ನಂಬರೇ ಆಗಿರ್ಬೋದು, MLA ಆಗಿರ್ಬೋದು, ಬಿಡಿಸ್ಕೊಡೋಣ, ಬಡವರು ಇರ್ತಾರೆ ಅವ್ರಿಗೆ ಮನೆಗಳು ಮಾಡಿಕೊಡೋಣ, ಅದೆಲ್ಲ ಏನೂ ಇರೋಲ್ಲ. ಸುಮ್ಮನೆ ಎಲೆಕ್ಷನ್ ಟೈಮ್ ಬರ್ತಾರೆ, ಓಡಾಡ್ತಾರೆ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತಾರೆ. ಮಾಡಿಕೊಟ್ಟಿರೋದೇನೂ ಇಲ್ಲ ಸರ್. ಯಾರೇ ಆಗಿರ್ಬೋದು, BJP ಅನ್ನೋದಿಲ್ಲ ಸರ್, ಕಾಂಗ್ರೆಸ್ ಅನ್ನೋದೇನಿಲ್ಲ, ಯಾರೇ ಒಂದು ಗೆದ್ದು ಒಳ್ಳೇದು ಮಾಡಿರೋದೇನೂ ಇಲ್ಲ ಸರ್. ಇಷ್ಟೇ ನಮ್ಗೆ ಗೊತ್ತಿರೋದು. ಸರ್ ನಿಮ್ಮ ಹೆಸರು? ಶ್ರೀನಾಥ್ ಅಂತ. ಶ್ರೀನಾಥ್ ಸರ್ ಹೇಳಿ, ಇವಾಗ MP ಚುನಾವಣೆ ಬರ್ತಾ ಇದೆ, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಸರ್ ನನ್ನ ಅಭಿಪ್ರಾಯದಲ್ಲಿ ಇಷ್ಟು ಲೋಕಸಭೆ 1950ರಿಂದ ಇಲ್ಲಿವರೆಗೂ ಆಗಿರೋ ಎಲೆಕ್ಷನ್ಸಲ್ಲಿ ಯಾರೂ ಅಷ್ಟು ಕೆಲಸ ಮಾಡಿರಲಿಲ್ಲ. ಬಟ್ ನಮ್ಮ DK ಸುರೇಶ್ ಅವರು ತುಂಬ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ನಾವು ಪಾರ್ಟಿ ಯಾವುದು ಅದು ಆ ಥರ ಅಲ್ಲ, ಆ್ಯಸ್ ಎ ಕಾಮನ್ ಮೇಲೆ ಹೇಳ್ತಾ ಇರೋದು. DK ಸುರೇಶ್ ಅವರು ಮಾಡಿರೋಷ್ಟು ಕೆಲಸ ಇಲ್ಲಿ ಯಾವ MP ಮಾಡಿಲ್ಲ. ನಮ್ಮ ಕರ್ನಾಟಕದಲ್ಲಿ 28 ಜನ MP ಇದ್ದಾರೆ, ಅದರಲ್ಲಿ ನಂಬರ್ 1 ಅಂದರೆ ಇವರೇ. ಹಾಗಾಗಿ ನಮ್ಮ ಅಭಿಪ್ರಾಯದಲ್ಲಿ DK ಸುರೇಶ್ ಅವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ JDS ಮತ್ತು BJP ಬೆಂಬಲಿತ NDA ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ಮಂಜುನಾಥ್ ಅವ್ರು ನಿಂತಿದ್ದಾರೆ. ಸರ್ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ವ್ಯಕ್ತಿಗತವಾಗಿ ನಾವು ಅವ್ರನ್ನ ಇಷ್ಟಪಡ್ತೀವಿ. ಬಟ್ ಒಬ್ಬ ಕೆಲಸಗಾರನಾಗಿ DK ಸುರೇಶ್ ಅವ್ರು ಮಾಡಿರೋ ಕೆಲಸ ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದು ಪಂಚಾಯಿತಿ ಮೆಂಬರ್ ಯಾವ ಥರ ಕೆಲಸ ಮಾಡ್ತಾರೋ ಆ ಥರ ಕೆಲಸ ಮಾಡಿದ್ದಾರೆ. ಹಾಗಾಗಿ ನಮ್ಮ ಅಭಿಪ್ರಾಯದಲ್ಲಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಮತ್ತೆ ಅವ್ರು ಆಯ್ಕೆ ಆಗಿ ಬರಬೇಕು ಅಂತ ನಾವು ಬಯಸ್ತೀವಿ. ಎಲ್ಲ ಮತದಾರರು ಇದ್ದಾರೆ, ಇವಾಗ ಲೋಕಸಭಾ ಚುನಾವಣೆಗೆ ಮತದಾನ ಮಾಡೋದಕ್ಕೆ ಇದ್ದಾರೆ. ಎಲ್ಲ ಯಂಗ್ಸ್ಟರ್ಸಿಗೆ ನೀವು ಹಿರಿಯರಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಯಂಗ್ಸ್ಟರ್ಸ್ಗೆ ನಾನು ಹೇಳೋದಷ್ಟೇ, ಯೋಚನೆ ಮಾಡಿ ಓಟ್ ಹಾಕಿ. ಯಾರೇ ಆಗಲಿ, ಪಕ್ಷ ಅದಲ್ಲ ನಮ್ಗೆ ಬೇಕಾಗಿರೋದು ಒಳ್ಳೆ ವ್ಯಕ್ತಿ. ನಾವು ಯಾಕೆ ಸುರೇಶ್ ಅವ್ರಿಗೆ ಎಲ್ಲರಿಗೂ ಓಟ್ ಹಾಕಿ ಅಂತ ಇದ್ದೀವಿ ಅಂದರೆ ನಾವು ಪಕ್ಷ ನೋಡಲ್ಲ, ಆ ವ್ಯಕ್ತಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಆನೇಕಲ್ ತಾಲೂಕಿಗೆ ಕಾವೇರಿ ನೀರು ಆಗಿರೋದಿರ್ಬೋದು, ಆಮೇಲೆ ನಮ್ಮ ಶಾಸಕರಿಗೆ ಶಿವಣ್ಣ ಅವ್ರಿಗೆ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ಈ ಭಾಗದಲ್ಲಿ ಏನಾದರೂ ಡೆವಲಪ್ಮೆಂಟ್ ಆಗಿದೆ ಅಂದರೆ ಅದಕ್ಕೆ ನಾನು ಒಬ್ಬರೇ ಕಾರಣ, ಅದು DK ಸುರೇಶ್ ಅವರೇ. ಅಣ್ಣ ನಿಮ್ಮ ಹೆಸರು? ನಮಸ್ತೆ, ಶ್ರೀನಿವಾಸ್ ಪುಣ್ಯಕೋಟಿ ಅಂತೇಳಿ. ಶ್ರೀನಿವಾಸಣ್ಣ ಹೇಳಿ, ಇವಾಗ MP ಚುನಾವಣೆ ಬರ್ತಾ ಇದೆ, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಮತ್ತೆ ಈಗ MP ಚುನಾವಣೆಯಲ್ಲಿ ಯಾರು ನಿಂತಿದ್ದಾರೆ ಅಂತ ಗೊತ್ತು. ಯಾರಣ್ಣ? DK ಸುರೇಶು ಮತ್ತು ಡಾಕ್ಟರ್ ಮಂಜುನಾಥ್ ಅವರು, ಜಯದೇವ ಆಸ್ಪತ್ರೆ ಡಾಕ್ಟರ್ ಮಂಜುನಾಥ್ ಅವರು ನಿಂತಿದ್ದಾರೆ. ಇಬ್ಬರೇ? ಇಲ್ಲಣ್ಣ, 3 ಜನ. ಇಬ್ಬರೇ ನಿಂತಿರೋದು? ಇಲ್ಲಣ್ಣ, 3 ಜನ. ಖಂಡಿತ ಇಬ್ಬರೇ ನಿಂತಿರೋದು, ಇನ್ಯಾರು ಇಲ್ಲ. ಹೌದಾ? ಇಲ್ಲಿ ನಾನು ನಿಮ್ಮ ಮುಂದೆ ನಿಂತ್ಕೊಂಡಿದ್ದೀನಿ. ಹೇಳಿ ಯಾಕೆ ನಿಂತಿದ್ದೀನಿ ಅವರಿಬ್ಬರ ಬಗ್ಗೆ ಕೇಳಕ್ಕೆ. ಖಂಡಿತ ಸಂತೋಷ. MP ಚುನಾವಣೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಣ್ಣ? ಸರ್, ಇಬ್ಬರು ಘಟಾನುಘಟಿಗಳೇ ಇದ್ದಾರೆ. ಇಷ್ಟು ದಿವಸ ಡಮ್ಮಿ ಕ್ಯಾಂಡಿಡೇಟ್ ಮೇಲೆ DK ಸುರೇಶ್ ಅವ್ರು ಗೆಲ್ತಾ ಇದ್ರು. ಯಾಕಂದ್ರೆ ಅವ್ರಿಗೆ ಜಿದ್ದಾಜಿದ್ದಿ ಇಲ್ಲ. ಯಾಕೆ DK ಸುರೇಶ್ ಅವ್ರಿಗೆ ಆಪೋಸಿಟ್ ಇರಲಿಲ್ಲ. ಯಾಕಂದ್ರೆ ಆ ಎಲ್ಲ ಡಮ್ಮಿ ಕ್ಯಾಂಡಿಡೇಟ್. ಅಶ್ವಥ್ ನಾರಾಯಣ ಬಂದು ಕ್ಯಾನ್ವಾಸೇ ಮಾಡಲಿಲ್ಲ, ಆದ್ರೂ 6,90,000 ಓಟ್ ತೊಗೊಂಡಿದ್ರು. ಅದಕ್ಕಿಂತ ತುಳಸಿ ಮುರ ಸಡನ್ ಆಗಿ ನಿಲ್ಲಿಸಿದ್ರು. ಯಾಕಂದ್ರೆ ಅವ್ರಿಗೆ ಪ್ರಬಲವಾದ ಸ್ಪರ್ಧೆನೇ ಇರಲಿಲ್ಲ. ಈ ಸಾರಿ ನಿಜವಾದ ಬಂಡೆ ಹೊಡೆಯಕ್ಕೆ ಡೈನಾಮ್ ಬಂದಿದೆ, ನಿಜವಾದ ಡೈನಾಮ್, ಹೃದಯವಂತ. ನಾವು ಹೇಳೋದಲ್ಲ, ಪಬ್ಲಿಕ್ ಯಾರನ್ನೇ ಕೇಳಿ, ಎಷ್ಟೋ ಲಕ್ಷಾಂತರ ಜನನ ಜೀವ ಉಳಿಸಿದ್ದಾರೆ. ಈಗ ಇಲ್ಲೇ ನೋಡ್ಬೋದು, ನಮ್ಮ ಸ್ನೇಹಿತರು ಇದ್ದಾರೆ, ಅವ್ರು ಓಪನ್ ಹಾರ್ಟ್ ಸರ್ಜರಿ ನಾರಾಯಣ ಹೃದಯದಲ್ಲಿ 10 ಲಕ್ಷ ಆಗ್ತಾಯಿತ್ತು, 3,90,000 ಅವ್ರು ಮಾಡಿಕೊಟ್ಟಿದ್ದಾರೆ. ಅಷ್ಟೇ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಅಂಥ ಹೃದಯವಂತ ವ್ಯಕ್ತಿ ನಿಂತಿದ್ದಾರೆ. ಆಮೇಲೆ ಅವ್ರು ನಾನು ಸ್ಪೀಚಸ್ ನೋಡಿದೆ ನಿಮ್ಮ ಮಾಧ್ಯಮದ ಮುಖಾಂತರ. ಅವ್ರ ವಿಷನ್ ಏನು ಅಂತ ಅದ್ಭುತವಾಗಿದೆ. ಅವ್ರ ಹಾಸ್ಪಿಟಲ್ ಬಗ್ಗೆ ಇರ್ಬೋದು, ರೇಷ್ಮೆ ಬೆಳೆಗಾರ ಇರ್ಬೋದು, ರೈತರ ಬಗ್ಗೆ ಇರ್ಬೋದು, ಅದ್ಭುತವಾಗಿ ಅವ್ರು ವಿವರಿಸಿದ್ದಾರೆ. ಅವರಲ್ಲಿ ಒಂದು ವಿಷನ್ ಇದೆ. ಆ ವ್ಯಕ್ತಿಗೆ ಸ್ವಂತಕ್ಕೆ ಮಾಡ್ಕೊಳ್ಳೋದೇನೂ ಇಲ್ಲ. ಈಗ ಆಪೋಸಿಟ್ ಕ್ಯಾಂಡಿಡೇಟ್ ಇವರು 1,000 ಕೋಟಿ ಡಿಕ್ಲೇರ್ ಮಾಡಿರೋ ಒಂದು ಕಡೆ ಆದರೆ, ನನ್ನ ಸರಳ ವ್ಯಕ್ತಿ ಹೃದಯವಂತ ಒಂದು ಕಡೆ. 2 ಅದ್ಭುತವಾದ ಕ್ಯಾರೆಕ್ಟರ್ಗಳು. ಜನ ಡಿಸೈಡ್ ಮಾಡಬೇಕು. ಈಗ ಕುಕ್ಕರ್ ಹಂಚೋ ಅವಶ್ಯಕತೆ, ಸೀರೆ ಹಂಚೋ ಅವಶ್ಯಕತೆ, 1,000 ರೂಪಾಯಿ 2,000 ರೂಪಾಯಿ ಓಟ್ಗೆ ಲೀಡ್ರ್ ತಲೆಗೆ 5 ಲಕ್ಷ 10 ಲಕ್ಷ ನಿಮ್ಮ ಹತ್ರ ದುಡ್ಡಿದೆಯಪ್ಪ, ನೀವು ಕೊಂಡು ಬಿಡ್ತೀರಾ. ಕೊಂಡ್ಬಿಟ್ಟು ಇಡೀ ತಾಲೂಕನ್ನ ಎಲ್ಲ ಕೊಳ್ಳೆ ಹೊಡಿತಾರೆ. ಎಲ್ಲ ಕಮರ್ಷಿಯಲ್ ಲ್ಯಾಂಡ್ಗಳೆಲ್ಲ ನಿಮ್ಮ ಹೆಸರಿಗೆ ಆಗ್ತಾ ಇದೆ. ಈಗ ಜನ ಬುದ್ಧಿವಂತರಿದ್ದಾರೆ, ಪ್ರಬುದ್ಧರಿದ್ದಾರೆ. ಯೋಚನೆ ಮಾಡಬೇಕು, ಯಾರು ಕಳ್ಳರು, ಯಾರು ನಮ್ಮ ಜನಕ್ಕೆ ಅವಶ್ಯಕತೆ ಇದೆ. ಈ ಬಿಟ್ಟಿ ಬಗ್ಗೆ ಅಂತ ಕೊಟ್ಟಿದ್ದಾರೆ. 20 ಜನಕ್ಕೆ ಬಂದರೆ 80 ಜನಕ್ಕೆ ಬರ್ತಲ್ಲ. ಒಂದು ಸರಳವಾಗಿ ಹೇಳ್ತೀನಿ, ನಮ್ಮ ಗ್ರಾಮ ಸುತ್ತಮುತ್ತ ವಿಚಾರಿಸಿದಾಗ 20% ಬಂದಿದೆ, 80% ಬಂದಿಲ್ಲ. ಇವರು 52,000 ಕೋಟಿ ಕೊಟ್ಟಿದ್ದೀವಿ ಅಂತಾರೆ. ಈ ನಮ್ಮ ಸುತ್ತಮುತ್ತ ಗ್ರಾಮಗಳಲ್ಲಿ 20% ಬಂದು 80% ಬಂದಿಲ್ಲ ಅಂದರೆ ಇನ್ನು 80% ದುಡ್ಡು ಎಲ್ಲೋಗಿದೆ? ನೀವು ಹೇಳಿದರೆ ಇಷ್ಟು ಹೋಗಿದೆ ಅಂತೇಳಿ. ಆ 80% ದುಡ್ಡು ಎಲ್ಲೋಯ್ತು? ಯಾಕೆ ಬರ್ತಾ ಇಲ್ಲ? ಒಂದು ಹಳ್ಳೀಲಿ, ಸಾಮಾನ್ಯ ಹಳ್ಳೀಲಿ 3-4 ಹಳ್ಳೀಲಿ 80% ಜನಕ್ಕೆ ಅದರದ್ದು ಸವಲತ್ತುಗಳೇ ಸಿಗಲಿಲ್ಲ. 20% ಜನ ಮಾತ್ರ ಸಿಕ್ಕಿದೆ. ಯಾರಿಗೋ ಕೆಲವು ಸೋರ್ಸಿ ಹೆಸರಿಗೆ, ಮಿಕ್ಕಿದೆಲ್ಲ ಎಲ್ಲೋಗ್ತಾಯಿದೆ. ಇದನ್ನೆಲ್ಲ ನಾವು ಪ್ರಬುದ್ಧರಿದ್ದೀವಿ, ಯೋಚನೆ ಮಾಡ್ತೀವಿ, ನಾವು ವಿಚಾರಿಸ್ತೀವಿ. ನಿಮ್ಮದೆಲ್ಲ ಗೊತ್ತಿದೆ.
ನೀವು 3 ಎಕರೆ ಐತಿ. ಇವರು ಡಿ ಕೆ ಶಿವಕುಮಾರ್ ರಾಜಕೀಯಕ್ಕೆ ಬಂದಾಗ 3 ಎಕರೆ ಅಷ್ಟೇ ಇದ್ದಿದ್ದು ಅವ್ರದ್ದು ತಂದೆದು. ನನ್ನ ತಾತನ ಆಸ್ತಿ 30 ಎಕರೆ. ನಾನು ರೈತನೇ, ನಾನು ಬೆಳಿತೀನಿ, ಅವ್ರಿಗಿಂತ ಹೆಚ್ಚಾಗಿ ಬೆಳಿತೀನಿ. ನಂದು ಬೆಂಗಳೂರಲ್ಲೇ ತೋಟ ಮಾಡ್ತಾಯಿದ್ವಿ ನಾವು. ಸೊ ನಮಗೆ ಐಡಿಯಾ ಕೊಡಿ ನೀವು. ರೈತರು ಕೃಷಿ ಬದುಕಲ್ಲಿ 100 ಕೋಟಿ ದುಡಿಯೋದಾಗೆ ಅಂತ ಐಡಿಯಾ ಕೊಡಿ. ನಾನು ಕಮರ್ಷಿಯಲ್ ಇಸ್ರೇಲ್ ಟೆಕ್ನಾಲಜಿ ಯೂಸ್ ಮಾಡಿದ್ದೀನಿ, ಫ್ಲೋರೋಕಲ್ಚರ ಮಾಡ್ತೀನಿ. ನನ್ನ ಕೈಯಲ್ಲಾಗಿಲ್ಲ ಸರ್, ತಿಪ್ಪರ್ಲಾಗ ಹಾಕಿದ್ರು. ನೀವು ಅದ್ಭುತ ಏನು ಟೆಕ್ನಾಲಜಿ ಜನಕ್ಕೆ ಕೊಡಿ. ಆಮೇಲೆ ನಮ್ಮ ತಾಲೂಕಿಗೆ ನಿಮ್ಮ ಕೊಡುಗೆ ಏನು? ಬರೀ ಕನಕಪುರ ಮಾಗಡಿ ಅಷ್ಟಕ್ಕೆಲ್ಲ ಸೀಮಿತ. ನಮ್ಮ ತಾಲೂಕು ನಿಮ್ಮ ಕೊಡುಗೆ ಏನು? ಶ್ವೇತ ಪತ್ರ ಹೊಡಿಸಿ ನಿಮ್ಗೆ ಏನು ಮಾಡಿದ್ರಿ ಕೊಡಿ. ನಮಗೆ ಕೊಡಿ. ನೋಡೋಕೆ ಏನೂ ಇಲ್ಲ, ಏನು ಕೊಡೋಕ್ಕೇನೂ ಇಲ್ಲ. ಎಲ್ಲ ಒಂದು ಕಡೆ ಹಾಕ್ಕೊಂಡು ಅವ್ರೇನೋ ಭದ್ರಕೋಟೆ ಮಾಡಿಕೊಂಡು ಲೂಟಿ ಹೊಡೆಯೋದಲ್ಲ. ಇದು ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡಿದ್ದಾರೆ ಸರ್. ಬಸ್ ಫ್ರೀ ಎಲ್ಲ ಎಷ್ಟೋ ಸಂಸಾರಗಳು ಹಾಳಾಗ್ಬಿಟ್ಟಿದೆ, ಅತ್ತೆ ಸೊಸೆಗಳು ಜಗಳ ಆಗಿದೆ. ಏನಾದರೂ ಮಾಡಿ ಯಾವ್ದು ಕೊಡಬೇಕು ಗೊತ್ತಾ? ಹಾಸ್ಪಿಟ್ಲ್ ಫ್ರೀ ಕೊಡಿ, ಎಜುಕೇಷನ್ ಫ್ರೀ ಕೊಡಿ, ನಮ್ಗೆ ರಸ್ತೆ ಕೊಡಿ, ಚರಂಡಿ ಕೊಡಿ, ಕರೆಂಟ್ ಕೊಡಿ. ಆಮೇಲೆ ವೃದ್ಧಾಪ್ಯ ಇದ್ದಾರಲ್ಲ, ಯಾರು 60 ವರ್ಷ ಮೇಲ್ಪಟ್ಟವ್ರಿಗೆ ಬಸ್ ಫ್ರೀ ಕೊಡಿ. ಅವ್ರಿಗೆ ವೃದ್ಧಾಪ್ಯತ್ನ ಜಾಸ್ತಿ ಮಾಡಿ. ಫ್ರೀ ಇಲ್ಲ, ಸೈಟ್ ಇಲ್ಲ, ಸೈಟ್ ಇರೋರು ಸೈಟ್ ಕೊಡಿ. ಈ ಕಚ್ಚಡ ಬಿಟ್ಟಿ ಬಗ್ಗೆ ಅಲ್ಲ ಸರ್, ಇವೆಲ್ಲ ಯಾರು ಕೊಡಬೇಕು ಸವಲತ್ತು? ಯಾವ ವ್ಯಕ್ತಿಗೆ ಅವಶ್ಯಕತೆ ಇದೆ, ಯಾವ ವ್ಯಕ್ತಿಗೆ ನೀಡ್ ಇದೆ, ಅವರು ಕೊಡಿ ನೀವು ಸವಲತ್ತನ್ನ. ಇದಲ್ಲ ಎಷ್ಟು ಅಧ್ವಾನ ಆಗಿದೆ ಅಂದರೆ ಟ್ಯಾಕ್ಸು. ಬೆಂಗಳೂರಲ್ಲಿ ಬನ್ನಿ ಸರ್, ನಂದು 2-3 ಬಿಲ್ಡಿಂಗ್ ಇದೆ, 20 ಟ್ಯಾಂಕರ್. ನಾನು 65 ವರ್ಷ ಬಾಡಿಗೆದಾರ. ನಾನು ದಾಖಲೆ ಕೊಡು, ವಿತ್ ದಾಖಲೆ ಮಾತಾಡೋದು. ನಮ್ಮ ತಾತ ನಮ್ಮ ತಂದೆ, ನಾನು 65 ವರ್ಷ ಬಾಡಿಗೆದಾರ. ಇತಿಹಾಸದಲ್ಲಿ ಇದೆ ಫಸ್ಟ್ ಟೈಮ್ 20 ಟ್ಯಾಂಕರ್ ನೀರು ಓಡಿಸ್ತಾ ಇರೋದು. ಗಲ್ಲಿ ನೀರಿಲ್ಲದೆ ಇವರು ಆಚೆ ಮೀಡಿಯಾದಲ್ಲಿ ಎಲ್ಲ ಸಫಿಷಿಯೆಂಟ್ ವಾಟರ್ ಅಂತ ಹೇಳೋದು ಕೊಡೋದಲ್ಲ. ನಾನು ವಿತ್ ಟ್ಯಾಂಕರ್ ಇಲ್ಲೇ ಫೋಟೋ ತೋರಿಸ್ತೀನಿ ನಿಮ್ಗೆ ಬೇಕಾದ್ರೆ, ಎಷ್ಟು ಟ್ಯಾಂಕರ್ ಓಡಿಸ್ತೀನಿ ಅಂತ. ನಾನು ವಾಚ್ಮ್ಯಾನ್ ಕಳಿಸೋದೆಲ್ಲ ಕಳಿಸ್ತೀನಿ. ಇದಾ ನಿಮ್ಮ ಆಳ್ವಿಕೆ? ನಿಮಗೇನೋ DMK ಸಪೋರ್ಟ್ ಮಾಡುತ್ತೆ ಅಂತೇಳಿ ರಾಜ್ಯ ಜನ ಬಲಿ ಕೊಟ್ಬಿಟ್ಟು ಬೆಂಗಳೂರು ನೀರಿಗೆ ಆಕಾರ ಸಾಯ್ತಾ ಇದ್ದೀವಿ. ರೈತರಿಗೆ ನೀರಿಲ್ಲ. ಈ ಕಚ್ಚಡ ಗೌರ್ಮೆಂಟ್ ನಾವು ಇತಿಹಾಸದಲ್ಲಿ ನೋಡಿಲ್ಲ. ಸಿದ್ದರಾಮಯ್ಯ ಲಾಸ್ಟ್ ಟೈಮ್ ಚೆನ್ನಾಗಿ ಮಾಡಿದ್ರು. DK ಸುರೇಶ್ ಅವರು ಪ್ರಬುದ್ಧರಿದ್ದಾರೆ, ಕೆಲಸ ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಾನು ವ್ಯಕ್ತಿಗತವಾಗಿ ಏನೋ ದ್ವೇಷ ಮಾಡೋದಲ್ಲ. ಆದರೆ ನೀವು ಮಾಡಿರೋ ನಮ್ಮ ತಾಲೂಕು ಏನು ಅಂತ ಕೇಳ್ತಾ ಇದ್ದೀನಿ. ನಮ್ಮ ತಾಲೂಕು ನಿಮ್ದೇನು ಕೊಡುಗೆ ಇಲ್ಲ. ನೀವು ಬರೀ ಕನಕಪುರ ಮಾಗಡಿ ರಾಮನಗರ ಇಷ್ಟೆಲ್ಲ ಇದ್ಬಿಟ್ರೆ ಮಿಕ್ಕಿ ತಾಲೂಕು ಇದೆಯಲ್ಲ. ಈ ಸಾರಿ ನೋಡೋಣ ಸರ್. ಒಂದು ಹೃದಯ ಅಂತ, ಇನ್ನೊಂದು ಇವ್ರ ಕ್ಯಾರೆಕ್ಟ್ರಲ್ಲಿ ನಾನು ಹೇಳೋದು ಬೇಕಾಗಿಲ್ಲ. ಇಡೀ ಜನನೇ ಮಾತಾಡ್ತಾರೆ, ಪಬ್ಲಿಕ್ಕೇ ಮಾತಾಡ್ತಾ ಇದ್ದಾರೆ. ಡಿಸೈಡ್ ಆಗುತ್ತೆ. ನನ್ನ ಪ್ರಕಾರ ಜನರು ಈಗಲಾದರೂ ಈ ಕೈ ಚಾಚೋದು ಬಿಟ್ಬಿಟ್ಟು, ಓಟ್ಗೆ 1000 ರೂಪಾಯಿ ಕುಕ್ಕರು ಸೀರೆ ಬಿಟ್ಬಿಟ್ಟು ಒಳ್ಳೆ ವ್ಯಕ್ತಿ ಯಾರು ಜನಕ್ಕೆ ಒಳ್ಳೇದು ಮಾಡ್ತಾರೆ ಅವ್ರನ್ನ ಸೆಲೆಕ್ಟ್ ಮಾಡೋದು ಉತ್ತಮ. ಫಸ್ಟು ನಮ್ಮ ಜನ ಸೇರಲ್ಲ, ಜನನೇ ಮೊದಲನೇ ಕರಪ್ಷನ್ನು. ದುಡ್ಡು ಕೊಡೋಕೆ ಬಂದು ಪರಕೆ ಎತ್ಕೊಂಡು ಮನೆ ಹತ್ರ ಹೊಡೆದ್ರೆ ಈ ರಾಜಕಾರಣಿಗಳು ದುಡ್ಡು ಎತ್ಕೊಂಡು ಬರೋಲ್ಲ. ಆಮೇಲೆ ಕತ್ತಂಪಟ್ಟಿ ಇಟ್ಕೊಂಡು ಕೆಲಸ ಮಾಡಿಸ್ಬೋದು. ಇವ್ರು ಕೊಡೋಕೆ ಎಂಜಲ್ ಕಾಸಿಗೆ ಆಸೆ ಬಿಟ್ಟು ನಮ್ಮ ಮತನ ಮಾರ್ಕೊಳ್ಳೋದು ತಪ್ಪು ಸರ್. ಇದು ನಿಜವಾಗ್ಲೂ ನಮ್ಮ ದೇಶಕ್ಕೆ ಇದು ಒಳ್ಳೆಯದಲ್ಲ. ಕಾಂಗ್ರೆಸ್ ಇದ್ದಂತೂ ಈ ದೇಶಕ್ಕೆ ಭವಿಷ್ಯ ಇಲ್ಲ. ಈಗ ನೋಡ್ಬೋದು ಇವತ್ತು ನಮ್ಮ ದೇಶ ಯಾವ ಮಟ್ಟಕ್ಕೆ ಅಂತಾರಾಷ್ಟ್ರೀಯ ಮಟ್ಟ ಇರ್ಬೋದು, ಎಷ್ಟು IIT ಆಗಿದೆ, ಎಷ್ಟು ಏಮ್ಸ್ ಹಾಸ್ಪಿಟ್ಲ್ ಆಗಿದೆ, ಮತ್ತು ಎಷ್ಟು ನಮ್ಮ ಸೈನಿಕರಿಗೆ ಅಭಿವೃದ್ಧಿ, ಬಾರ್ಡ್ರಲ್ಲಿ ಎಷ್ಟು ಅಭಿವೃದ್ಧಿ ಆಗ್ತಾಯಿದೆ, ಎಷ್ಟು ನಮಗೆ ಸವಲತ್ತುಗಳು, ಏರ್ಪೋರ್ಟ್ಗಳು, ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳು, ಬಂದರುಗಳು, ಏನೆಲ್ಲ ಸವಲತ್ತುಗಳು ಸಿಗ್ತದೆ. ನಾವು ಎಜುಕೇಟೆಡಾಗಿ ಎಲ್ಲವನ್ನೂ ನೋಡ್ತೀವಿ. ಲಾಸ್ಟ್ UPA ಗೌರ್ಮೆಂಟಲ್ಲಿ ಎಷ್ಟಾಗ ಮಾತಾಡಿದ್ರೆ ಬಾಂಬು. ಈಗ ಒಂದು ಬಾಂಬ್ ಇದೆಯಾ? ಮಾತಾಡಿದ್ರೆ ಬಾಂಬ್, ಎಲ್ಲ ನೋಡಿದ್ರೆ ಬಾಂಬ್. ಕಾಶ್ಮೀರದಲ್ಲಿ ಹೋಗೋಕ್ಕಾಗ್ತಿಲ್ಲ. ಈಗ ಅದೇ ಕಾಶ್ಮೀರದಲ್ಲಿ ಸ್ನೋ ಆಡ್ಕೊಂಡ್ಬರ್ತಾರೆ ಇವರು. ವ್ಯತ್ಯಾಸ ಗಮನಿಸ್ತಾ ಇದ್ದೀವಿ, ಸೂಕ್ಷ್ಮ ಗಮನಿಸೋಣ. ನಾವೇನು, ನಾನೇನು ಸುಳ್ಳು ಹೇಳ್ತಾ ಇಲ್ಲ. ಅಲ್ಲಿ ನೀವು ಗಮನಿಸ್ಬೋದು ಯಾವುದು ಒಳ್ಳೆಯದು, ಯಾರು ಆಳ್ವಿಕೆ ಬೆಟ್ರು. ಇಡೀ ಪ್ರಪಂಚದಲ್ಲಿ ಇವತ್ತು ಭಾರತ ಅಂದರೆ ಅದಕ್ಕೊಂದು ಶಕ್ತಿ ಇದೆ. ಈ ಶಕ್ತಿ ಇಷ್ಟು ದಿವಸ ಇರಲಿಲ್ಲ. ಕರೆಕ್ಟ್ ಅಲ್ವಾ? ಲಾಸ್ಟ್ 10 ವರ್ಷದಲ್ಲಿ ಒಳ್ಳೆ ರಿಮೋಟ್ PM ಆಗಿಬಿಟ್ಟಿತ್ತು. ಇವಾಗ ಅಂದರೆ ನಮ್ಗೆ ಈ ಕಡೆಯಿಂದ ಬೇರೆ ಆನ್ಸರ್ ಹೋಗುತ್ತೆ. ಪಕ್ಕದ ದೇಶ ನಮ್ಮನ್ನು ಮುಟ್ಟಬೇಕಾದ್ರೆ ಎದುರುತ್ತೆ. ನಮ್ಮ ದೇಶದ ಹಿತಾಸಕ್ತಿ ಮುಖ್ಯ, ರಕ್ಷಣೆ ಮುಖ್ಯ. ನಾವು ದೇಶ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಒಳಗಡೆ ಆರಾಮಾಗಿದ್ದೀವಿ ಅಂದರೆ ಅವನ್ನೆಲ್ಲ ಬಾಂಬ್ ಹಾಕೋನು, ಇವನು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಹಾಕಲ್ಲ. ಸಪೋರ್ಟ್ ಮಾಡೋರು ಯೋಚನೆ ಮಾಡಬೇಕು. ನಮ್ಮ ದೇಶದ ರಕ್ಷಣೆ ಮುಖ್ಯ. ಈಗ ಎಲ್ಲರೂ ನೋಡ್ಬೋದು, ನಮ್ಮ ಹತ್ರ ಲಾಸ್ಟ್ 10 ವರ್ಷದಿಂದ ಪ್ರತಿಯೊಬ್ಬನ ಜೋಪಲ್ಲಿ ಎಷ್ಟು ಹಣಕಾಸಿನ ವ್ಯವಹಾರ ನಡೀತಾ ಇತ್ತು. ಈಗ ಆರ್ಥಿಕವಾಗಿ ಎಷ್ಟು ಸದೃಢರಾಗಿದ್ದೀವಿ. ನಮ್ಮ ದೇಶದ ರಸ್ತೆಗಳು ಯಾವ ರೀತಿ ಆಗಿದೆ, ಸವಲತ್ತುಗಳು ಯಾವ ರೀತಿ ಬರ್ತದೆ. ಮುಂಚೆ ಒಬ್ಬ ರೈತ ಹೋಗಿ ತೊಗೋಬೇಕಾದ್ರೆ ಕರಪ್ಷನ್, 1000 ರೂಪಾಯಿ ಬಂದರೆ 600 ರೂಪಾಯಿ ಇಳಿಯೋದು ನಮಗೆ ಬರಬೇಕಾದ್ರೆ, ಎಲ್ಲ ಕರಪ್ಷನ್. ಈಗ 1000 ರೂಪಾಯಿ ಬಟನ್ ಹೊತ್ತಿದ್ರೆ ಆ ರೈತ ಕೊಟ್ಟಲ್ಲಿ 1000 ರೂಪಾಯಿ ಇರುತ್ತೆ, 2000 ಇರುತ್ತೆ. ಮಧ್ಯ ದಳ್ಳಾಳಿಗಳೇ ಇಲ್ಲ ಇಲ್ಲಿ, ಆ ಬ್ರೋಕರ್ಸೇ ಇಲ್ಲ ಇಲ್ಲಿ. ಇದು ಬೇಕು, ಪಾರದರ್ಶಕತೆ ಬೇಕು. ನಾವೆಲ್ಲವನ್ನೂ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕು. ಅತ್ಯುತ್ತಮ ವ್ಯಕ್ತಿ ನಿಂತಿದ್ದಾರೆ, ಇಬ್ಬರು ಪ್ರಬಲ ಸ್ಪರ್ಧಿಗಳು, ಹೃದಯವಂತ. ಈ ಕಡೆ ಈ ವ್ಯಕ್ತಿ ಗೆದ್ದರೆ ಇನ್ನು ಅವ್ರದ್ದು ವಿಷನ್ ಚೆನ್ನಾಗಿದೆ. ನಾನು ಕೇಳ್ಪಟ್ಟೆ, ಆ ರೈತರ ಬಗ್ಗೆ ಆಗಿರ್ಬೋದು, ಸಮಾಜದ ಬಗ್ಗೆ ಇರ್ಬೋದು, ಪ್ರತಿಯೊಂದು ತಾಕಗಳು ಏನೆಲ್ಲ ಮಾಡಬೇಕು. ಮತ್ತು ಹೈವೇಗಳಲ್ಲಿ ಯಾವ ರೀತಿ ಆಕ್ಸಿಡೆಂಟ್ 13% ಜನ ಸಾಯ್ತಾಯಿದ್ರು ಅಪಘಾತದಲ್ಲಿ, ಅವ್ರಿಗೆಲ್ಲ ಟ್ರೋಮಾ ಸೆಂಟರ್ ಮಾಡಬೇಕು ಅನ್ನೋದನ್ನ ಕೇಳ್ಪಟ್ಟೆ. ಅವ್ರ ವಿಷನ್ ಚೆನ್ನಾಗಿದೆ. ಒಂದು ಸಾರಿ ಬದಲಾಯಿಸೋಣ. ಇಷ್ಟೊತ್ತು ಡಮ್ಮಿ ಕ್ಯಾಂಡಿಗಳು ಹಾಕೊಂಡು 3 ಸಾರಿ ಗೆದ್ದರು. ಈ ಸಾರಿ ನಿಜವಾದ ಪರೀಕ್ಷೆ, ಅಗ್ನಿ ಪರೀಕ್ಷೆ ಇರೋದು. ಅದಕ್ಕೆ 8 ಲಕ್ಷ ಕುಕ್ಕರು, 8 ಲಕ್ಷ ಸ್ಯಾರಿ, ಓಟು, ಲೀಡ್ರಿಗೆ ಪರ್ಚೇಸ್ 5 ಲಕ್ಷ ಪರ್ಚೇಸ್ ತಲೆಗೆ ಬೆಲೆ ಕಟ್ತಾ ಇದ್ದಾರೆ. ದುಡ್ಡಲ್ಲೆಲ್ಲ ಕೊಂಡ್ಬಿಟ್ರೆ ಇನ್ನೇನಿತ್ತು ಸರ್? ದುಡ್ಡಲ್ಲೇ ಕೊಂಡು ರಾಜಕೀಯ ಎಲ್ಲ ಹೋಗಿದೆ ನೋಡಿ.
ನಾನು ಅಧಿಕಾರಕ್ಕೆ ಬೇಕು, ನನ್ನ ಹತ್ರ ದುಡ್ಡಿದೆ, ಕೊಂಡ್ಬಿಟ್ಟು ಅಧಿಕಾರ ತೊಗೊಂಡ್ಬಿಡೋದು, ಆಮೇಲೆ ಏನು ಬೇಕೋ ನಾನು ಲೂಟಿ ಹೊಡೆಯೋದು. ಎಷ್ಟು ಬೇಕೋ ಲೂಟಿ ಹೊಡಿಬೋದಲ್ಲ. ಇದಾ ವ್ಯವಸ್ಥೆ ಬದಲಾಗಬೇಕು, ಜನ ಬದಲಾಗಬೇಕು. ಇದನ್ನು ನಾನು ಬಯಸ್ತೀನಿ. ನನ್ನ ಪ್ರಕಾರ ಮಂಜುನಾಥ್ ಅವರು ತುಂಬ ಲೀಡಲ್ಲೇ ಗೆಲ್ಲಬೇಕು. ಒಳ್ಳೆ ವ್ಯಕ್ತಿ, ಜನ ಕರೆಕ್ಟಾಗಿದ್ದರೆ. ಜನ ಮೊದಲು ಕರಪ್ಷನ್ ಆಗಬಾರ್ದು. ಆಗಿದ್ರೆ ಪ್ರಜೆಗಳೇ ಪ್ರಭುಗಳು. ನಾವು ದುಡ್ಡು ತೊಗೊಳ್ರೆ ಓಟ್ ಹಾಕೋಣ, ಕತ್ತಂಪಟ್ಟಿ ಕೆಲಸ ಮಾಡ್ಸೋಣ. ಅವ್ರು ಸೇವಕರು ಸರ್, ಅವ್ರು ಸ್ಯಾಲ್ರಿ ಕೊಡ್ತೀವಿ. ಒಬ್ಬ MLA, ಮಿನಿಸ್ಟ್ರು, PM ನಾವೇ ಸ್ಯಾಲ್ರಿ ಕೊಡೋದು, ಒಬ್ಬ ಇನ್ಸ್ಪೆಕ್ಟರ್ಗೂ ನಾವೇ ಸ್ಯಾಲ್ರಿ ಕೊಡೋದು. ನಮ್ಮ ಟ್ಯಾಕ್ಸ್ ಕೊಟ್ಟೋದು ಪೋಲಾಗೋದಕ್ಕಲ್ಲ. ಈ ಥರ ಬಿಟ್ಟಿ ಬಗ್ಗೆಗಳು ನಿಮ್ಮ ರಾಜಕೀಯ ತೆವಳುಗಳಿಗೆ, ನಿಮ್ಮ ರಾಜಕೀಯ ಆಸೆಗಳಿಗೆ, ನಿಮ್ಮ ಕುರ್ಚಿ ಆಸೆಗಳಿಗೆ ನಾವು ಕಟ್ಟೋ ಟ್ಯಾಕ್ಸ್ನ ಬೇಕಾಬಿಟ್ಟು ಹಂಚೋದಕ್ಕೆಲ್ಲ ಕೊಡೋದು. ನಿಜವಾದ ಬಡಬಗ್ಗನಿಗೆ ಏನು ನೀಡಿದೆ, ನೀಡೆಡ್ ಪರ್ಸನ್ಗೆ ತಲುಪಬೇಕು ಅನ್ನೋದು ನಮ್ಮ ಆಸೆ. ನಮಸ್ತೆ ಸರ್. ನಮಸ್ತೆ. ಥ್ಯಾಂಕ್ ಯು.